ಚಿನ್ನು ಸಿಂಹ ಕಾಣೋದು ಸಾಕು ಇದಾವೆ. ನಾವು ಬೆಂಗಳೂರಲ್ಲ ನಾಯಿಗೆ ನಾವು ವಾಕಿಂಗ್ ಕರ್ಕೊಂಡು ಹೋಗ್ತಾ ಇದ್ವಿ ಕಿರಣ. ಸೌತ್ ಆಫ್ರಿಕಾದಲ್ಲಿ ಲಯನ್ನ ವಾಕಿಂಗ್ ಕರ್ಕೊಂಡು ಹೋಗ್ತವ್ರೆ. ಇಲ್ಲೇ ಮುಟ್ಟಿದ್ರಷ್ಟೇ ಕೈ ಹೋಗುತ್ತೆ. ಈ ಥರ ಎಕ್ಸ್ಪೀರಿಯನ್ಸ್ ನಮ್ಮ ಲೈಫಲ್ಲಿ ಮಾಡಿರಲಿಲ್ಲ ನಾವು. ಸೌತ್ ಆಫ್ರಿಕಾದಲ್ಲಿ ಇನ್ನೂ ಸಿಂಹಗಳನ್ನ ಬೇಟೆ ಆಡ್ತಾರಂತೆ, ಸಾಕ್ತಾರಂತೆ, ಮಾರ್ತಾರಂತೆ. ಪ್ರೈವೇಟ್ ಆಗಿ ಸಿಂಹಗಳನ್ನ ಸಾಕಿ ಅದು ಶ್ರೀಮಂತ ದೇಶದಿಂದ ಬರೋ ಜನಗಳಿಗೆ ಈ ಸಿಂಹಗಳನ್ನ ಭೇಟಿ ಆಗಕ್ಕೆ ಬಿಡ್ತಾರೆ. Thanks for all your support and organizing. It's much appreciated. A great aunt. ಅದು ಸೌತ್ ಆಫ್ರಿಕಾದಲ್ಲಿ ಇನ್ನೂ ಪ್ರಾಕ್ಟೀಸ್ ಇದೆ. ಅದು ನಿಜಾನ ಸುಳ್ಳ ಯಾರಿಗೂ ಗೊತ್ತಿಲ್ಲ. I heard that like in South Africa the trophy hunting is very famous. Unfortunately, yes. ನಾವಿವತ್ತು ಆ ಸತ್ಯ ತಿಳ್ಕೊಳಕ್ ಹೋಗೋಣ. ಇವತ್ತು ಎಂಟೈರ್ ದಿನ ಈ ಕ್ಯಾಂಪಲ್ಲಿ ಇರ್ತೀವಿ. ಸಿಂಹಗಳ ಬಗ್ಗೆ ತಿಳ್ಕೊತೀವಿ. ಏಂತಕ್ಕೆ ಸಾಕ್ತಾರೆ, ಹೇಗೆ ಸಾಕ್ತಾರೆ, ಸಿಂಹ ದೊಡ್ಡದಾದ್ಮೇಲೆ ಏನ್ ಮಾಡ್ತಾರೆ ಅಂತ. ಬನ್ನಿ ಇವತ್ತು ಈ ಸಿಂಹಗಳ ಬಗ್ಗೆ ತಿಳ್ಕೋಣ, ನಿಜನ ಬಯಲು ಮಾಡೋಣ. ಸಿಂಹಗಳ ಜೊತೆ ನಡೆದಾಡ್ಬೇಕಾ, ಚೀತಾಗಳ ಜೊತೆ ಆಟ ಆಡ್ಬೇಕಾ, ಇಲ್ಲ ಮೊಸಳೆಗಳ ಜೊತೆ ಸ್ವಿಮ್ಮಿಂಗ್ ಮಾಡ್ಬೇಕಾ, ಇಲ್ಲ ಆಸ್ಟ್ರಿಚ್ಗಳ ಜೊತೆ ಓಡಾಡ್ಬೇಕಾ? ಈ ತರ ಎಲ್ಲ ಅಡ್ವೆಂಚರಸ್ ಆಕ್ಟಿವಿಟೀಸ್ ಮಾಡ್ಬೇಕು ಅಂದ್ರೆ ನಾವು ಸೌತ್ ಆಫ್ರಿಕಾಗ ಹೋಗ್ಬೇಕು. ಅದಕ್ಕೆ ಇದೇ ನವೆಂಬರ್ 20ನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಸೌತ್ ಆಫ್ರಿಕಾ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದೀವಿ. ನೀವು ಬೆಂಗಳೂರು ಏರ್ಪೋರ್ಟ್ಗೆ ಬ್ಯಾಗ್ ತಗೊಂಡ್ಬಂದ್ರೆ ಸಾಕು, ನಾವು ಸೇಫ್ ಆಗಿ ನಿಮ್ಗೆ 10 ದಿನಗಳ ಕಾಲ ಸೌತ್ ಆಫ್ರಿಕಾ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದೀವಿ. ಬೆಂಗಳೂರು ಅಷ್ಟೇ ಅಲ್ಲ, ನಮ್ಮ ಕನ್ನಡಿಗರು ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಇರ್ಲಿ, ನೀವು ನಮ್ಮ ಈ ಗ್ರೂಪ್ ಟೂರ್ಗೆ ಜಾಯ್ನ್ ಆಗ್ಬೋದು. ಇದೇ ತರ ಫ್ಲೈಟ್ ಹತ್ಕೊಂಡು ನಾವು ನಿಮ್ಗೆ ಸೌತ್ ಆಫ್ರಿಕಾ ಕರ್ಕೊಂಡು ಹೋಗ್ತೀವಿ. ಇದು ಆಲ್ ಇನ್ಕ್ಲೂಸಿವ್ ಮತ್ತೆ ಎಕ್ಸ್ಕ್ಲೂಸಿವ್ ಗ್ರೂಪ್ ಟ್ರಿಪ್. ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬಕ್ಕೆ ಮಾತ್ರ. ಬೇಗ ಈ ಕೆಳಗಡೆ ನಂಬರ್ಗೆ ಫೋನ್ ಇಲ್ಲ ವಾಟ್ಸ್ಆಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಜೊತೆ ಮಾತಾಡಿ ನಿಮ್ಮ ಸ್ಲಾಟ್ ನ ಬುಕ್ ಮಾಡ್ಕೊಳ್ಳಿ. ಯಾಕಂದ್ರೆ ಇದು ಲಿಮಿಟೆಡ್ ಸೀಟ್ಸ್ ಮಾತ್ರ. ಎಕ್ಸ್ಕ್ಲೂಸಿವ್ ಗ್ರೂಪ್ ಟೂರ್ ಟು ಸೌತ್ ಆಫ್ರಿಕಾ. ಇವತ್ತು ಒಂದು ದಿನ ಫುಲ್ಲು ಈ ಸಿಂಹಗುಳದ ನಿಜವಾದ ರಹಸ್ಯನ ಸೌತ್ ಆಫ್ರಿಕಾದಲ್ಲಿ ಬಯಲು ಮಾಡಕ್ಕೆ ಬಂದಿದ್ದೀವಿ. ನಾವೆಷ್ಟು ಕುತೂಹಲದಿಂದ ಕಾಯ್ತಾ ಇದೀವ, ನೀವು ಅಷ್ಟು ಕುತೂಹಲದಿಂದ ಕಾಯ್ತಾ ಇದ್ದೀರಾ ಅನ್ಕೊಳ್ತಾ ಇದ್ದೀವಿ. ಬನ್ನಿ ಹೋಗಿ ತೋರಿಸ್ತೀವಿ. ಬರೋಬ್ಬರಿ 250ರಿಂದ 300 ಎಕರೆ ಇದೆ ಇಲ್ಲಿ ಫುಲ್ಲು ಒಳಗಡೆ ಸಿಂಹಗಳು ಫ್ರೀಯಾಗಿ ಓಡಾಡ್ತಾವಂತೆ. ಅದಕ್ಕೆ ಕಾರ್ ಬಿಟ್ಟು ಇಳಿಬೇಡಿ ಅಂತ 100 ಮೀಟರ್ಗೂ ಹಾಕವ್ರೆ. ಇದನ್ನ ನೋಡಕ್ಕೆ ಎಕ್ಸ್ಪೀರಿಯನ್ಸ್ ಮಾಡಕ್ಕೆ ನಾವು ಕಮ್ಮಿ ದುಡ್ಡು ಖರ್ಚು ಮಾಡಿಲ್ಲ. ಬರೋಬ್ಬರಿ 75,000 ರೂಪಾಯಿ ಖರ್ಚು ಮಾಡಿರೋದು ಒಂದಿನಕ್ಕೆ. ದಯವಿಟ್ಟು ವಿಡಿಯೋ ಫುಲ್ ನೋಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಎಲ್ಲರಿಗೂ ಶೇರ್ ಮಾಡಿ. ಬಿಕಾಸ್ 1 ರೂಪಾಯಿ ಅಲ್ಲ, 2 ರೂಪಾಯಿ ಅಲ್ಲ, ಇದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಸೋಕ್ಕೆ ಇಷ್ಟೊಂದು ದುಡ್ಡು ಖರ್ಚು ಮಾಡಿ ನಿಮ್ಮನ್ನು ಕರ್ಕೊಂಬರ್ತಾ ಇರೋದು. ನಾವು ನಿಮಗೆ ನಿಜ ಸತ್ಯ ಹೇಳಕ್ಕೆ ಹೊರಟಿರೋದು. ಸಿಂಹಗಳನ್ನ ನೋಡಕ್ಕೆ ಹೋಗೋದು ಒಂದು ಮಾತಾದರೆ, ಅವುಗಳು ಹೇಗೆ ನೀರು ಕುಡಿತವೆ, ಹೇಗೆ ಊಟ ತಿಂತವೆ, ಏನು ತಿಂತವೆ, ಅದನ್ನು ನೋಡೋದೇ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು. ಆ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಈಗ ನೋಡೋಣ ಹೇಗಿದೆ ಅಂತ. ಇದು ಟೋಟಲ್ಲು 360 ಎಕರೆ ಜಾಗ ಇದೆಯಂತೆ. ಝೀಬ್ರಾ, ಜಿರಾಫೆ, ವೈಲ್ಡರ್ ಬೀಸ್ಟು, ಇಂಪಾಲ, ಸಿಂಹ, ಟೈಗರು ಎಲ್ಲ ಇದೆಯಂತೆ. ಹೈನಾಸು ಇದೆಯಂತೆ. ಸೊ ಕಮ್ಮಿ ಪ್ರಾಣಿಗಳಿಲ್ಲ ಇವ್ರ ಹತ್ರ. 22 ಜಿರಾಫೆ ಇದೆಯಂತೆ, ಕೌಂಟ್ ಇಟ್ಟಿದಾರಂತೆ. ಸೊ ಎಲ್ಲ ಕಡೆ ಥರ ವಾಟರ್ ಹೋಲ್ಗಳು ಇಟ್ಬಿಟ್ಟಿದ್ದಾರೆ. ಪ್ರಾಣಿಗಳು ಎಲ್ಲಿ ಬೇಕಾದ್ರೂ ಕುಡ್ಕೊಬೋದು. ಈ ವಾಟರ್ ಹೋಲ್ ಎದುರುಗಡೆನೇ ನೋಡಿ ನಮ್ಮ ಹಟ್ಟು ಇಲ್ಲೆಲ್ಲ ಪ್ರಾಣಿಗಳು ಬರ್ತವೆ. ಸೊ ರಾತ್ರಿ ಬಂದರೂ ಬರ್ಬೋದು, ಸಿಂಹ ಹೇಳೋಕ್ಕಾಗಲ್ಲ. ಅದಕ್ಕೆ ನಮ್ಮ ಜೊತೆ 4 ಜನ ರೇಂಜರ್ಸ್ ಬರ್ತಾ ಇರೋದು ಸೇಫ್ ಗಾರ್ಡ್ ಮಾಡಿ ಕರ್ಕೊಂಡು ಹೋಗೋಕ್ಕೆ. 36 ಲಯನ್ ಅಂದರೆ ಆಟನ ಚಿನ್ನು. ಆ ಲಯನ್ ನೋಡ್ದೆ ಹೆಂಗೆ ನೋಡ್ತಿತ್ತು, ಗುರಾಯಿಸ್ತಿತ್ತು ನಮ್ಮನ್ನ. ಕಿರಣ್ ನೀನು ಹೇಳಿದ್ರೆ ಅದು ನಿಜ. ಅದು ಕೇಳುತ್ತೆ, ಗರ್ಜನೆ ಮಾಡೋದು ರಾತ್ರಿ ಹೊತ್ತು ನಮ್ಮ ರೂಮ್ಗೆ. ದೂರನೇ ಇಲ್ಲ ಕೇಳೋ ನಾವು. ಯಪ್ಪ ಇವಾಗ ಟಗ್ ಅಂತ ಇದೆ ನನಗೆ. ನಂಬಿರ್ಲ ನಾನು ಕಿರಣ್ ಹೇಳೋದನ್ನ. ನಾವು ಲಯನ್ಸ್ ನೋಡೋಕೆ ಬಂದಿದ್ದೀವಲ್ಲ, ನಾವು ಕೇಜಲ್ಲಿದ್ದೀವಿ ನೋಡಿ. ಇದು ನಮ್ಮ ಕೇಜು. ಲಯನ್ಸು ಈಗ ಫ್ರೀಯಾಗಿ ಬರ್ತವೆ, ಬಂದ್ಬಿಟ್ಟು ಇಲ್ಲಿ ಸ್ವಿಮ್ಮಿಂಗ್ ಮಾಡ್ತಾವಂತೆ, ಊಟ ಮಾಡ್ತಾವಂತೆ. ಸೊ ಹುಷಾರಾಗಿರ್ಬೇಕು. ಬರೀ ಅದ್ರ ಆ್ಯಕ್ಟಿವಿಟಿ ನೋಡೋಕೆ ಬಂದಿದ್ದೀವಿ ನಾವು ಇವಾಗ. ಡಿಸ್ಟರ್ಬ್ ಮಾಡಬಾರ್ದು. ಹೆಂಗೆ ಓಡ್ ಬಂತು ನೋಡಿ ಚಿನ್ನ. ಝೋರೋ ಝೋರೋ ಅಯ್ಯೋ, ಓ ಮೈ ಗಾಡ್. ಓ ಹೆಂಗೆ ಕಾಯ್ತಾ ಇದೆ ಚಿನ್ನದು.
ಇದ್ಯಾವುದು ತೀಟೆ ತಿಮ್ಮಚ್ಚನು ಅಪ್ಪ ಅಲ್ಲೋಡಲ್ಲಿ ಬಂದ ಎಷ್ಟೊಂದು ಬಂತು ಚಿನ್ನು. ಎತ್ಕೊಂಬಿಡ ಚಿನ್ನು. ಮೈ ಗಾಡ್. ಜಸ್ಟ್ ಕೀಪ್ಸ್ ಯುವರ್ ಹ್ಯಾಂಡ್ಸ್ ಆಫ್. ನಾನು ಲಯನ್ ಮರ ಹತ್ತಿದ್ದು ನೋಡೇ ಇಲ್ಲ ಕಣ ಯಾವತ್ತು. ಹೆಂಗೆ ಕೂತೈತೆ ನೋಡೋದು. ಇಲ್ಲಿ ನೋಡಿ ಇಲ್ಲಿ ಹತ್ರ ಬಂತು ನೋಡಿ. ಏ ಶಿಷ್ಯ, ದಿಸ್ ಇಸ್ ಅ ಲೀಡರ್ ಐ ಗೆಸ್. ಈಸ್ ಅ ಲೀಡರ್. ದಟ್ ಇಸ್ ದ ಒನ್. ದಟ್ಸ್ ಅ ಲೀಡರ್. ಸೌಂಡ್ ಕೇಳಿಸ್ಕೊಂಬಂದ. ಏನು ಹಿಂಗಾಡ್ತಾವೆ ಕಿರಣ ಫೆರೋಷಿಯಸ್ ಆಗಿ. ಸಿಂಹನೇ ಯಾವತ್ತು. Are they all brothers or from different family? Having the same father, different mom. ಸಿಂಹಗಳು ಆರಾಮಾಗಿ ಬಂದು ಅವ್ರು ಹೆಂಗೆ ತಿಂತವೆ, ಅದು ನೀರೊಳಗಡೆ ಏನು ತಿಕ್ಕಿ ಜಾಸ್ತಿ ಹೊತ್ತು ಇರೋಕ್ಕೆ ಇಷ್ಟಪಡಲ್ಲ. ಅಂದರೆ ಅವಾಗೆ ನ್ಯಾಚುರಲ್ ಇನ್ಸ್ಟಿಂಕ್ಟ್ ಏನಪ್ಪ ಅಂದರೆ ಮೊಸಳೆಗಳಿರ್ತವೆ ನೀರಲ್ಲಿ. ಸೊ ಅವು ನೀರೊಳಗಡೆ ಜಾಸ್ತಿ ತಿರೋಕ್ಕೆ ಇಷ್ಟಪಡಲ್ಲ. ನಿಜ ಇದ್ರ ಗರ್ಜನೆ ಕೇಳೋದು ಎಲ್ಲ ಒಂಥರ ಎಕ್ಸ್ಪೀರಿಯನ್ಸ್ ಅಪ್ಪ. ಮುಖ ನೋಡಿ ಹೆಂಗಿದೆ ಅದ್ರದ್ದು. ನೀವು ನೋಡ್ತಾ ಇದ್ದೀರಲ್ಲ, ಈ ಬಿಳಿ ಸಿಂಹ ಏನಕ್ಕೆ ಸ್ವಲ್ಪ ಹೆದರ್ಕೋತಾ ಇದೆ ಅಂದರೆ, ಬಿಳಿ ಸಿಂಹಗೆ ಎಷ್ಟು ಕಪ್ಪಿರುತ್ತಲ್ಲ ಅಷ್ಟು ಟೆಸ್ಟೋಸ್ಟ್ರಮ್ ಜಾಸ್ತಿ ಇರುತ್ತಂತೆ. ಸೊ ಟೆಸ್ಟೋಸ್ಟ್ರಮ್ ಎಷ್ಟು ಜಾಸ್ತಿ ಇದೆ ಅಷ್ಟು ಪವರ್ಫುಲ್ಲು ಲಯನ್ಗಳು. Is there any incident that they have attacked like you guys? Another stupid lady from Joburg, she was dancing behind them. They told them not to do that. Then she fell down. That the white one almost attacked her. ಆದರೆ ಈ ಸಿಂಹಗಳ ಬಗ್ಗೆ ಮತ್ತೊಂದು ಆಘಾತಕಾರಿಯಾಗಿರುವ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಇನ್ನು ಸೌತ್ ಆಫ್ರಿಕಾದ ಕೆಲವು ಭಾಗಗಳಲ್ಲಿ ಟ್ರೋಫಿ ಹಂಟಿಂಗ್ ಅನ್ನು ಮಾಡ್ತಾರೆ. ಪ್ರಪಂಚದ ಬೇರೆ ಬೇರೆ ಕಡೆಯಿಂದ ಕೋಟ್ಯಾಧಿಪತಿಗಳು ಬಂದು ಇಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಒಂದು ಸಿಂಹನ ಹೊಡಿತಾರೆ. ಆ ಸಿಂಹ ಹೊಡೆದಾದ್ಮೇಲೆ ಅದು ತಲೆ ಮೇಲೆ ಕಾಲಿಟ್ಬಿಟ್ಟು ಒಂದು ಫೋರ್ಸ್ ಕೊಡ್ತಾರೆ. ಅದು ಬಂದು ಇವರು ಪ್ಯಾಷನ್ ಅಂತ ಇವ್ರು ಕರ್ಕೋತಾರೆ. ನಮಗಂತೂ ಈ ವಿಷಯನ ಕೇಳಿ ಶಾಕ್ ಆಯ್ತು. ಪ್ಯಾಷನ್, ಟ್ರೋಫಿ ಹಂಟಿಂಗ್, ಕ್ರೂರತೆನ ಅಂತ ನಾವು ಈ ಗೈಡ್ನ ಕೇಳಿದಾಗ ಈ ಗೈಡ್ ಏನ್ ಹೇಳ್ತಾರೆ ಗೊತ್ತಾ? In some other places they do that. I don't know. ನಾವಿವಾಗ ಏನು ನೋಡಿದ್ವಿ, 4 ಸಿಂಹಗಳು ಬಂದು ಅವ್ರು ನ್ಯಾಚುರಲ್ ಆಗಿ ಹೆಂಗೆ ಬೇಟೆ ಆಡ್ತವೆ, ನೀರೊಡೆ ಹೆಂಗೆ ಬೀಳ್ತವೆ, ಹೆಂಗೆ ತಿಂತವೆ ಅಂತ ಜಗಳ ಆಡ್ಬಿಡ್ತು ಗುರು ಅಕ್ಕಪಕ್ಕ. ನನಗೆ ಶಾಕ್ ಆಗೋಯ್ತು. ಬಟ್ 4 ಸಿಂಹ ನೋಡಿದ್ದು ಇಲ್ಲಿದೆ ಗುರು. ಗರ್ಜನೆ ಹೆಂಗೆ ಮಾಡ್ತು ಅದು ಯಪ್ಪ. ಒಟ್ಟು ಇಲ್ಲಿ 36 ಇದೆಯಂತೆ, 50 ಇದ್ವಂತೆ 2 ವರ್ಷದಿಂದ. ಈ 15 ಏನಾಯಿತು ಗೊತ್ತಿಲ್ಲ. ಈ 15ನ ಇವರು ಗೇಮ್ ಹಂಟಿಂಗ್ ಕೊಟ್ಟಿದ್ದಾರೆ. ಇವ್ರು ಹೇಳೋ ಪ್ರಕಾರ ಯಾರು ಇಲ್ಲ ನಾವು ಗೇಮ್ ಹಂಟಿಂಗ್ ಕೊಡಲ್ಲ ಅಂತಲೇ ಹೇಳ್ತಾರೆ. ಆದರೆ ಇಲ್ಲಿಂದನೇ ಗೇಮ್ ಹಂಟಿಂಗ್ಗೆ ತುಂಬ ಹೋಗೋದು. ಹಿಂಗೆ ಮೇಟ್ ಮಾಡಿಸ್ತಾರೆ ಸಿಂಹಗಳು ಮಾಡಿ 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 ಅದನ್ನು ಗೇಮ್ ಹಂಟಿಂಗ್ ಕೊಡ್ತಾರೆ. ಎಷ್ಟು ಒಂದು ಗೇಮ್ ಹಂಟಿಂಗ್ಗೆ ಅಕಸ್ಮಾತ್ ಈ ಥರ ಪ್ರೈವೇಟಿಂದ ಕರ್ಕೊಂಡು ಹೋಗಿದ್ದರೆ 15ರಿಂದ 20 ಲಕ್ಷ ರೂಪಾಯಿ ಗೇಮ್ ಹಂಟಿಂಗ್ಗೆ. 20 ಲಕ್ಷದಿಂದ 60 ಲಕ್ಷ. 20 ಲಕ್ಷದಿಂದ 60 ಲಕ್ಷ ರೂಪಾಯಿ. ಯಾರಾದರೂ ಫಾರಿನರ್ಸ್ ಬಂದ್ಬಿಟ್ಟು ಬೇರೆ ದೇಶದವ್ರು ಬಂದ್ಬಿಟ್ಟು ಸಿಂಹನ ಹೊಡಿಬೇಕು ಅಂದರೆ 20 ಲಕ್ಷ ರೂಪಾಯಿ ಕೊಟ್ಬಿಟ್ಟು ಹೊಡಿಬೇಕು. ಅಕಸ್ಮಾತ್ ಏನಾದರೂ ವೈಲ್ಡಲ್ಲಿ ಇರೋದಾದರೆ ಅದಕ್ಕೆ 1.5 ಲಕ್ಷ 1 ಕೋಟಿ 2 ಕೋಟಿ ಆ ಥರ ತುಂಬ ರೇಂಜ್ ಆಗುತ್ತೆ. ಸೊ ಇಲ್ಲಿ ಅವರು ಹಿಂಗೂ ದುಡ್ಡು ಮಾಡ್ತಾರೆ ಗುರು. ಅಂದರೆ ಸಿಂಹನ ಬೆಳೆಸಿ ಕಾಪಾಡಿಕೊಂಡು ಇದನ್ನು ಗೇಮ್ ಹಂಟಿಂಗಿಗೆ ಬಿಡ್ತಾರೆ. ಸೊ ಇದನ್ನು ತೋರ್ಸೋಕ್ಕೆ ರಿಯಾಲಿಟಿ ಇನ್ನೂ ತೋರಿಸ್ತೀವಿ ನಿಮಗೆ, ಬೇಜಾನ್ ತೋರಿಸ್ತೀವಿ ಬನ್ನಿ. ಸೊ ಅದು ಸಿಂಹಗಳು ಹೋದ್ಮೇಲೆ ನಮಗೊಂದು 15 ನಿಮಿಷ ಕಾಯಿಸಿದ್ರಿ ಇಲ್ಲಿ. ನಾವೇನೋ ಸುಮ್ಮನೆ ನೀರಿಗೆ ಕುಡಿಯೋಕೆ ಬಿಡ್ತಾವ್ರೇನೋ ಅಂದ್ಕೊಂಡ್ವಿ. ಆ್ಯಕ್ಚುಲಿ ಅದಕ್ಕಲ್ಲ, ಈ ಸಿಂಹಗಳು ಹೋಗಿ ಒಳಗಡೆ ಅಲ್ಲಿ ಕೂಡ ಹಾಕಕ್ಕೆ ಕಾಯ್ತಿದ್ರಂತೆ. ಯಾಕಂದರೆ ಇವಾಗ ನೋಡಿ ನಾವು ಸಿಂಹಗಳು ಬಂದಿದ್ದ ರೂಟ್ ಮೇಲೆ ಹೋಗ್ತಾ ಇರೋದು ನಾವು. ಸೊ ಸಿಂಹದ ಕೂದಲು ಅಂತ ಇವೆಲ್ಲ ಸೋವಿನಿಯರ್ ತಗೋ ಚಿನ್ನು, ಸೋವಿನಿಯರ್ ಥರ ತಗೊಂಡೋಗ್ಬೋ ಚಿನ್ನು. ನೋಡಿ ಇಲ್ಲಿ ಸಿಂಹದ ಕೂದಲು ತಗೊಂಡೋಗ್ಬೋ, ಹಿಡ್ಕೊ ಚಿನ್ನು. ಸೋವಿನಿಯರ್ ಸಿಂಹದ ಕೂದಲು ಹಣ ಎಲ್ಲರೂ ಇದ್ಗಿದ್ದೆ ತಾನೆ. ಆಮೇಲೆ ಒಡ್ಲಾತಿದ್ವಿ ಚಿನ್ನು. ಚಿನ್ನು ಅದು ಅಲ್ಲೇ ಮೇಲ್ಗಡೆ ಮರದ ಮೇಲೆ ಹತ್ತಿದ್ದು. ಆ್ಯಕ್ಚುಲಿ ಇದು ಫೀಡಿಂಗ್ ಟೈಮ್ ಅಂದರೆ ಊಟದ ಟೈಮ್ ಅಂತ ಕೇಳಿದ್ವಿ. ಊಟದ ಟೈಮಲ್ಲಿ ಅಂತೆ ಸ್ನ್ಯಾಕ್ಸ್ ಟೈಮ್ ಅಂತೆ. ನಾವು ಸಂಜೆ ಹೊತ್ತು ಹೆಂಗೆ ಕಾಫಿ ಕುಡ್ಕೊಂಡು ಮೆಣಸಿನ್ಕಾಯಿ ಬಜ್ಜಿ ಬೋಂಡ ತಿಂತೀವಲ್ಲ, ಅದಂಗೆ ಚಿಕನ್ ತಿನ್ಕೊಂಡು ಹೋಗವೆ. ಸಿಂಹಗಳ ಜೊತೆ ನಡೆದಾಡ್ಬೇಕಾ, ಚೀತಾಗಳ ಜೊತೆ ಆಟ ಆಡ್ಬೇಕಾ, ಇಲ್ಲ ಮೊಸಳೆಗಳ ಜೊತೆ ಸ್ವಿಮ್ಮಿಂಗ್ ಮಾಡ್ಬೇಕಾ, ಇಲ್ಲ ಆಸ್ಟ್ರಿಚ್ಗಳ ಜೊತೆ ಓಡಾಡ್ಬೇಕಾ, ಈ ತರ ಎಲ್ಲ ಅಡ್ವೆಂಚರಸ್ ಆಕ್ಟಿವಿಟೀಸ್ ಮಾಡ್ಬೇಕು ಅಂದ್ರೆ ನಾವು ಸೌತ್ ಆಫ್ರಿಕಾಗೆ ಹೋಗ್ಬೇಕು. ಅದಕ್ಕೆ ಇದೇ ನವೆಂಬರ್ 20ನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಸೌತ್ ಆಫ್ರಿಕಾ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದೀವಿ. ನೀವು ಬೆಂಗಳೂರು ಏರ್ಪೋರ್ಟ್ಗೆ ಬ್ಯಾಗ್ ತಗೊಂಡ್ಬಂದ್ರೆ ಸಾಕು, ನಾವು ಸೇಫ್ ಆಗಿ ನಿಮ್ಗೆ 10 ದಿನಗಳ ಕಾಲ ಸೌತ್ ಆಫ್ರಿಕಾ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದೀವಿ. ಬೆಂಗಳೂರು ಅಷ್ಟೇ ಅಲ್ಲ, ನಮ್ಮ ಕನ್ನಡಿಗರು ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಇರ್ಲಿ, ನೀವು ನಮ್ಮ ಈ ಗ್ರೂಪ್ ಟೂರ್ಗೆ ಜಾಯ್ನ್ ಆಗ್ಬೋದು.
ಆಗ್ಬೋದು. ಇದೇ ತರ ಫ್ಲೈಟ್ ಹತ್ಕೊಂಡು ನಾವು ನಿಮ್ಗೆ ಸೌತ್ ಆಫ್ರಿಕಾ ಕರ್ಕೊಂಡು ಹೋಗ್ತೀವಿ. ಇದು ಆಲ್ ಇನ್ಕ್ಲೂಸಿವ್ ಮತ್ತೆ ಎಕ್ಸ್ಕ್ಲೂಸಿವ್ ಗ್ರೂಪ್ ಟ್ರಿಪ್. ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬಕ್ಕೆ ಮಾತ್ರ. ಬೇಗ ಈ ಕೆಳಗಡೆ ನಂಬರ್ಗೆ ಫೋನ್ ಇಲ್ಲ ವಾಟ್ಸ್ಆಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಜೊತೆ ಮಾತಾಡಿ ನಿಮ್ಮ ಸ್ಲಾಟ್ ನ ಬುಕ್ ಮಾಡ್ಕೊಳ್ಳಿ. ಯಾಕಂದ್ರೆ ಇದು ಲಿಮಿಟೆಡ್ ಸೀಟ್ಸ್ ಮಾತ್ರ, ಎಕ್ಸ್ಕ್ಲೂಸಿವ್ ಗ್ರೂಪ್ ಟೂರ್ ಟು ಸೌತ್ ಆಫ್ರಿಕಾ. ಸಿಂಹಗಳ ಜೊತೆ ಒಂದು ರಾತ್ರಿ ಕಳಿತೀವಿ ಅಂತ ಅನ್ಕೊಂಡೇ ಇರಲಿಲ್ಲ ಅಪ್ಪ. ಇಲ್ಲೆಲ್ಲ ರಾತ್ರಿ ಬಂದ್ಬಿಟ್ಟು ಸಿಂಹ ಗರ್ಜನೆ ಮಾಡ್ತಾವಂತೆ. ಇಂಥ ಜಾಗದಲ್ಲಿ ಉಳ್ಕೋತಾ ಇದೀವಿ ನಾವಿವತ್ತು. ಬನ್ನಿ, ಈ ಕಾಡಲ್ಲಿ ಈ ಸಿಂಹಗಳ ಮಧ್ಯೆ ಎಷ್ಟು ಲಕ್ಸುರಿಗೆ ಒಂದು ಲಾಡ್ಜ್ನ ಕಟ್ಕೊಂಡಿದ್ದಾರೆ ಅಂತ. ನಮ್ಮ ಹೋಟೆಲ್ ರೂಮ್ ಬಂದ್ಬಿಟ್ಟು ಇಷ್ಟು ಪುಟಾಣಿ ಅಂತ ಅನ್ಕೋಬೇಡಿ, ಸಖತ್ ಲಕ್ಸುರಿ ಆಗಿದೆ. ಬನ್ನಿ ಬನ್ನಿ ಒಳಗಡೆಗೆ. ಯಾಕೆ ಇದು ಬ್ಲೆಸ್ ಬಕ್ ಅಂದ್ರೆ ಇಂಪಾಲ ಜಿಂಕೆ ಜಾತಿದು ರೂಮ್ ಹೆಸರು. ಓ, ಸಖತ್ ಲಕ್ಸುರಿ ಆಗಿದೆ. ಪುಟ್ಟಾಣಿ ಕಾಣಿಸಿದ್ರು ಕೂಡ ಡಬಲ್ ಬೆಡ್ ಇದೆ, ಒಂದು ಸಿಂಗಲ್ ಬೆಡ್ ಇದೆ, ಆಮೇಲೆ ಕಬೋರ್ಡ್ ಇಟ್ಟಿದ್ದಾರೆ. ಆಮೇಲೆ ಇನ್ನೊಂದು ಗೊತ್ತಾ, ಅಡುಗೆ ಮಾಡ್ಕೊಳಕ್ಕೂ ಇಟ್ಟಿದ್ದಾರೆ ನೋಡಿ. ಕಾಫಿ ಗಿಫಿ ಮಾಡ್ಕೊಳಕ್ಕೆ ಇಲ್ಲೊಂದು ಡೈನಿಂಗ್ ಟೇಬಲ್ ಇದೆ. ಆಮೇಲೆ AC ಕೊಟ್ಟಿದ್ದಾರೆ. ಯಾಕಂದ್ರೆ ಇವಾಗ ಟೆಂಪ್ರೇಚರ್ ಬಂದ್ಬಿಟ್ಟು 21, ರಾತ್ರಿ ಹೊತ್ತು 10-12 ಆಗುತ್ತಂತೆ. ಆಮೇಲೆ ಬಾತ್ರೂಮು ತುಂಬಾ ಸ್ಪೇಷಿಯಸ್ ಆಗಿ ಒಂಥರ ಡಿಫ್ರೆಂಟ್ ಆಗಿ ಚೆನ್ನಾಗಿದೆ ಕಿರಣ. ಈ ಕಾಡ್ ಮಧ್ಯದಲ್ಲಿ ಸಿಂಹಗಳ ಮಧ್ಯೆ ಇರೋದೇ ಒಂಥರ ಖುಷಿ. ನನಗೆ ಈ ಮೇಲ್ಗಡೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ರಾತ್ರಿ 8 ಗಂಟೆ 9 ಗಂಟೆ ಮೇಲೆ ಇಲ್ಲಿ ಸಿಂಹಗಳು ಬರ್ತಾವಂತೆ. ಅಂದ್ರೆ ಅವರೇ ಕರ್ಕೊಂಬಂದು ಬಿಡ್ತಾರೋ ಏನೋ ಗೊತ್ತಿಲ್ಲ. ಇಲ್ಲೆಲ್ಲೋ ಕ್ಯಾಂಪ್ ಇರೋದು, ಅವ್ರದೇ ಕರ್ಕೊಂಬಂದು ಬಿಡ್ತಾರಂತೆ. ಆದ್ರೆ ನಾವಿಲ್ಲಿ ಮೇನ್ ಕರ್ಕೊಂಬಂದಿರೋದೇ ಅಂತ ಕೇಳಿ ನಾವು ನಿಮ್ಗೆ ನಿಜವಾಗ್ಲೂ ಇಲ್ಲಿ ಸಿಂಹನ ಬೇಟೆ ಆಡ್ತಾರ ಇದ್ರ ಸತ್ಯ ತಿಳ್ಕೊಳಕ್ಕೆ ಇಲ್ಲೇ ಇದ್ದು ತೋರ್ಸಕ್ಕೆ ನಿಮ್ಗೆ ಕರ್ಕೊಂಬಂದಿರೋದು. ಫುಲ್ ಕ್ಯಾಂಪ್ ಚೆನ್ನಾಗಿದೆ ಗುರು, ಕ್ಯಾಂಪ್ ಸೈಟ್ ಸಖತ್ತಾಗಿದೆ ಅಲ್ಲ ಕಿರಣ. ಇಷ್ಟ ತನಕ ಸಿಂಹನ ದೂರದಿಂದ ನೋಡಿದ್ದಾಯ್ತು. ಇವಾಗ ಸಿಂಹದ ಜೊತೆ ನಡ್ಕೊಂಡು ಹೋಗ್ತೀವಿ, ಸಿಂಹ ಹತ್ರದಿಂದ ನೋಡ್ತೀವಿ. ಸೊ 2 ಗುಂಡಿಗೆ ಬೇಕು. ನನಗೂ ಕೇಳಿಗೆ 2 ಗುಂಡಿಗೆ ಇಟ್ಕೊಂಡು ಹೋಗ್ತಾ ಇದೀವಿ. ವಿಶ್ವಾಸಲಕ್ ಅಲ್ವಾ ಚಿನ್ನು? ಆ್ಯಕ್ಚುಲಿ ಇದೊಂದು ಎಕ್ಸ್ಪೀರಿಯನ್ಸು. ಸಿಂಹದ ಜೊತೆನೇ ಇಟ್ಕೊಂಡು ಅವು ಹೆಂಗೆ ಬಿಹೇವಿಯರ್ ಇರ್ತವೆ, ಅವು ನಮ್ಮನ್ನು ಹೆಂಗೆ ಕರ್ಕೊಂಡು ಹೋಗ್ತವೆ. ಹಳೆ ಕಾಲದಲ್ಲಿ ರಾಜರು ಮಂತ್ರಿಗಳೆಲ್ಲ ಇದ್ರಲ್ಲ, ಸಿಂಹದ ಜೊತೆ ನಡ್ಕೊಂಡು ಹೋಗ್ತಿದ್ರು ಅಂತ ಸಿಂಹ ಫಿಲಮಲ್ಲಿ ನೋಡಿದ್ರಲ್ಲ, ಆ ಥರ ಒಂದು ಎಕ್ಸ್ಪೀರಿಯನ್ಸ್ ಇದು. ನಮಗೂ ಲೈಟಾಗಿ ಹೆದರಿಕೆ ಆಗ್ತಾ ಇದೆ, ಗೊತ್ತಿಲ್ಲ ಹೆಂಗಿರುತ್ತೆ ಅಂತ. ಅಲ್ಲೇ ಕರ್ಕೊಂಡೋಗಿ ತೋರಿಸ್ತೀವಿ ಬನ್ನಿ ಹೇಗಿರುತ್ತೆ ಸಿಂಹದ ಜೊತೆ ಹೋಗೋ ಎಕ್ಸ್ಪೀರಿಯನ್ಸ್ ಅಂತ. ಬೆಳಗ್ಗೆ ನಂಗೆ ಆಲ್ರೆಡಿ ಮೀಟರ್ ಆಫ್ ಆಗಿತ್ತು ದೂರದಿಂದ ನೋಡಿ. ಇವಾಗ ಜೊತೆ ಹತ್ರ ಇರಬೇಕು ಅಂದರೆ ದೇವರೇ ಗೊತ್ತಿಲ್ಲ. ಸೊ ಧೈರ್ಯ ಮಾಡಿ ಹೋಗ್ತಾ ಇದ್ದೀವಿ. ಸಿಂಹ ಹೆಂಗೆ ಕಾಯ್ತದೆ ನೋಡ್ದ ಅಲ್ಲಿ ನಮ್ಮನ್ನ. ನೋಡ್ದೆ ದೂರದಿಂದ ನೋಡ್ತಾ ಇತ್ತು ನಮ್ಮನ್ನ. ಬನ್ನಿ ಅಂತ. ದಗ್ಗ ಸಾಕಿಲ್ಲ ನೋಡ್ಕೊಂಡ್ರೆ ಸಾಕಾಗಲ್ವಾ ಸಿಂಹನ? ಎಂತ ಕೊಡೋ ಸ್ಟಿಕ್ ಎಂತಕ್ಕಪ್ಪ ಅಂದರೆ ಸಿಂಹಗಳು ಸ್ಟಿಕ್ಕಿಗೆ ಎದ್ರುಕೊಳಲ್ಲ. ಈ ಸ್ಟಿಕ್ಕಿಂಗ್ ಇಟ್ಕೊಂಡು ನಿಂತ್ಕೊಂಡ್ರೆ ಸಿಂಹಕ್ಕೆ ಗೊತ್ತಾಗುತ್ತಂತೆ ಈ ಸರೌಂಡಿಂಗ್ ನನ್ನ ಪರ್ಸ್ನಲ್ ಸ್ಪೇಸು ಅಂತ. ಸೊ ಅದಕ್ಕೆ ಆ ಥರ ಗೊತ್ತಿರುತ್ತಂತೆ, ಇದು ಸ್ಟಿಕ್ ಮುಂದೆ ಬರಬಾರ್ದು ಸಿಂಹಗಳು ಅಂತ. ಸೊ ಇಟ್ಕೊಂಡು ಸ್ಟಿಕ್ ಇಟ್ಕೊಂಡು ನಾವು ಹಿಂಗಿರ್ಬೇಕು. ಸಿಂಹ ಅಲ್ಲಿದ್ರೆ ಸ್ಟಿಕ್ ಇಟ್ಕೊಂಡು ಹಿಂಗಿದ್ರೆ ಸಿಂಹ ನಮ್ಮ ಹತ್ರ ಬರಲ್ಲ. ಕಿರಣ ಹೇಗಿದೆ ಕಿರಣ? ಎಕ್ಸ್ಪೀರಿಯನ್ಸು ಅದು ಸ್ವಲ್ಪ ದೂರ ಇದೆ ಆ್ಯಕ್ಚುಲಿ. 10 ಮೀಟರ್ಸ್ ಸ್ಟೈರ್ಸ್ ಇಟ್ಕೊಂಡಿದ್ದೀವಿ ನಾವು. 3 ಮೀಟ್ರು 3 ಮೀಟ್ರ್ ಉದ್ದ ದೂರ ಇದೆ ನಮಗೂ ಅದಕ್ಕೂ. ನಾವು ಬೆಂಗಳೂರೆಲ್ಲ ನಾಯಿಗೆ ನಾವು ವಾಕಿಂಗ್ ಕರ್ಕೊಂಡು ಹೋಗ್ತಾ ಇದ್ವಿ ಕಿರಣ. ಸೌತ್ ಆಫ್ರಿಕಾದಲ್ಲಿ ಲಯನ್ನ ವಾಕಿಂಗ್ ಕರ್ಕೊಂಡು ಹೋಗ್ತವ್ರೆ, ಕರ್ಕೊಂಡು ಹೋಗ್ತಾ ಇದ್ದೀವಿ ನಾವು. ಅಣ್ಣ ನಿಂತ್ಕೊಳ್ಳೋಣ. ಸಖತ್ತಾಗಿದೆ. ಜಂಟಲಾಗಿ ನಡ್ಕೊಂಡು ಹೋಗ್ತಾ ಇದ್ದಾವೆ. ಕೇಳ್ತಾವ ಮಾತುಗಳು. ಆ್ಯಕ್ಚುಲಿ ಯಾವತ್ತು ಕಿರಣ್ ಲೈನ್ ಹಿಂದೆ ಹೋಗ್ಬೇಕು ನಾವು, ಆದ್ರೆ ನಮ್ಮನ್ನ ಹಿಂದೆ ಬಿಡಬಾರ್ದು. ಕಿರಣ ಸುಮ್ಮನಿರು. ಇಲ್ಲೇ ಮುಟ್ಟದಷ್ಟೇ ಕೈ ಹೋಗುತ್ತೆ. ತಿರ್ಗಾ ಈ ಕಡೆ ಚಿನ್ನು, ನಾನು ನಮ್ಮ ನಾಯಿ ಮರಿ ರಾಕಿನ್ ವಾಕಿಂಗ್ ಕರ್ಕೊಂಡು ಹೋಗ್ತಿದ್ನಲ್ಲ, ಅದನ್ನ ಮುಂದೆ ಬಿಟ್ಬಿಟ್ಟು ನಾನು ಹಿಂದೆ ಇರ್ತಿದ್ದೆ. ಹಿಂಗೆ ಈ ಥರ ಎಕ್ಸ್ಪೀರಿಯನ್ಸ್ ನಮ್ಮ ಲೈಫಲ್ಲಿ ಮಾಡಿರಲಿಲ್ಲ ನಾವು. ಈ ಥರ ಹುಲಿ ಸಿಂಹದ ಜೊತೆ ನಡ್ಕೊಂಡು ಹೋಗೋದು ಕಡಲಿಂಗ್ ಈಚದರ್. ಅಪ್ಪ ಕಣ್ಣು ನೋಡಿದ್ರೆ ಭಯ ಆಗುತ್ತೆ ಕೊಂಡೋದ್ರದ್ದು. ಇಷ್ಟು ದೂರ ಇಷ್ಟು ಹತ್ರದಲ್ಲಿ ನಡ್ಸ್ಕೊಂಡು ವಾಕಿಂಗ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ನಡ್ಕೊಂಡು ಹೋಗ್ತಾವೆ ನೋಡು. ಗೊತ್ತಾ ದಾರಿ ಹೋಗಿ ಯಾವ ಕಡೆ ಹೋಗ್ಬೇಕಂತ ಅವುಗಳಿಗೆ? ಹೋಗಿ ಹೋಗಿ ಅಭ್ಯಾಸ ಆಗುತ್ತೆ. ಈ ಥರ ಲೈನಿಂದ ನಡ್ಕೊಂಡು ಕರ್ಕೊಂಡು ಹೋಗ್ತಾರೆ ನಮ್ಮನ್ನ. ಸಕ್ಕತ್ತಾಗಿ ಬರುತ್ತೆ.
ಏನು ಮಾಡ್ತಿದೆ ಅಂದರೆ ಆ್ಯಕ್ಚುಲಿ ಇದು ಒಂದು ಫ್ರೀ ರೋಮಿಂಗು ಪ್ರಾಣಿಗಳಿದ್ದಾವೆ. ಝೀಬ್ರಾ ಆಗಿರ್ಬೋದು ಅಥವಾ ಆ್ಯಂಟಲೋಪ್ ತಲ ಆಗಿರ್ಬೋದು, ಅದು ಉಚ್ಚೆ ಮಾಡಿರುತ್ತಲ್ಲ ಅದ್ರ ಉಚ್ಚೆನ ವಾಸನೆನ ಕಂಡುಹಿಡಿತಾ ಇದೆ ಆ್ಯಕ್ಚುಲಿ. ಸೊ ಯಾವ ಅನಿಮಲ್ದು ಉಚ್ಚೆ ಅಂತ ಕಂಡುಹಿಡಿತಾ ಇದೆ ಅದು. ಕೂತ್ಕೊಂಡ್ಬಿಡ್ತು ಹೋಗ್ತಾ ಇರೋದು ಸುಮ್ಮನೆ ಆರಾಮಾಗಿ. ನಾವು ಒಂದು ಆಲ್ಮೋಸ್ಟ್ ಒಂದು ಅರ್ಧ ಕಿಲೋಮೀಟರ್ ನಡ್ಸ್ಕೊಂಬಂದಿಲ್ವ ಅವಾಗಿಂದ. 20 ನಿಮಿಷ ನಡೆದಿದ್ದೀವಿ. ಹೆಂಗನ್ಸ್ತಾ ಇದೆ? ಯಪ್ಪ ಆ್ಯಕ್ಚುಲಿ ಬೆನ್ನು ಕೊಡಬಾರ್ದು ಲಯನ್ಗಳಿಗೆ. ಬೆನ್ನು ಕೊಟ್ಟದ್ದು ಭಯ ಆಗ್ತಿದೆ ಆ್ಯಕ್ಚುಲಿ ನನಗೆ. ಹೆಂಗೆ ನೋಡ್ತಾ ಇದೆ ಗೊತ್ತಾ ನಿನ್ನದು? ಹಾಂ, ಮಾತಾಡ್ಸು ಚಿನ್ನು, ಗರಿ ಬರ್ತದೆ. ಅಲ್ಲಿ ನೋಡಲ್ ಪೋಸ್ ಕೊಡ್ತಾ ಇದೆ. ಓ ಮೈ ಗಾಡ್. ರಿವಾರ್ಡ್ ಕೇಳ. ರಿವಾರ್ಡ್ ಟಬಕ್ ಅಂತ ಹೇಳ್ಬಿಡ್ತು. ವಾ. ಸೊ ಊಟ ಹಾಕಿದಾಗ ಏನು ಮಾಡ್ತಾರೆ ಅಂದರೆ, ಇಲ್ಲಿ ಬಂದು ಒಂದು ಲಯನ್ ಊಟ ಮಾಡ್ತದೆ, ಅಲ್ಲಿ ದೂರ ಒಂದು ಇತ್ಕೊಂಡು ಹೋಗ್ಬಿಡ್ತು. ಸೊ ಹತ್ರ ಊಟ ಮಾಡಲ್ಲ ಲಯನ್ಸು. ಊಟ ಕೊಟ್ಟಿದ ತಕ್ಷಣ ಅದ್ರ ಪಾಡಿಗೆ ಅದು ತಿನ್ಕೊಂಡು ಸುಮ್ಮನೆ ಆಗ್ಬಿಡ್ತು. ಅದು ನೋಡಿ ಅಷ್ಟು ದೂರ ಹೋಗಿ ತೊಗೊಂಡ್ಬಿಡ್ತು. ಎಕ್ಸ್ಪೀರಿಯನ್ಸ್ ಮಾತ್ರ ಮೈಂಡ್ ಬ್ಲೋಯಿಂಗ್ ಆಗಿತ್ತು. ಸಿಂಹ ನೋಡೋದೇ ಬೇರೆ, ಸಿಂಹದಿಂದ ನಡ್ಕೊಂಡು ಹೋಗೋದೇ ಬೇರೆ, ಅಥವಾ ಸಿಂಹ ನಾವು ನಿಂತ್ಕೊಂಡಿದ್ದಾಗ ಹಿಂದೆ ಇರೋದೇ ಬೇರೆ. ಸೊ ಸಖತ್ತಾಗಿತ್ತು, ಡಗಡಗಡಗ ಅಂತಿದೆ ಇದೆ. ಬಟ್ ಎಷ್ಟು ಖುಷಿ ಆಯಿತು ಗೊತ್ತಾ, ಅಲ್ಲೂ ಕೂಡ ಸಿಂಹ ನೋಡ್ತಾ ಇದ್ದಾವೆ, ಮಾತಾಡ್ತಾ ಇದೆ, ಎದುರು ನೋಡ್ತಾ ಇತ್ತು. ಕಿವಿ ಚೆನ್ನಾಗಿರ್ತಲ್ವ ಅದಕ್ಕೆ. ಸೊ ಬೆಸ್ಟ್ ಎಕ್ಸ್ಪೀರಿಯನ್ಸ್ ವಾಕಿಂಗ್ ವಿತ್ ಲಯನು, ಸೂಪರ್ ಆಗಿತ್ತು. ನಾವು ಸೌತ್ ಆಫ್ರಿಕಾಗೆ ನಿಮಗೆ ಗ್ರೂಪ್ ಟೂರ್ ಕರ್ಕೊಂಬರ್ತೀವಿ. ಕರ್ಕೊಂಬಂದಾಗ ಇದೇ ಥರ ವಾಕಿಂಗ್ ವಿತ್ ಲಯನ್ನು ಇಂಥ ಡಿಫ್ರೆಂಟ್ ಆಗಿರೋ ಎಕ್ಸ್ಪೀರಿಯೆನ್ಸ್ ಎಲ್ಲ ಮಾಡಿಸ್ತೀವಿ. ಬೇಗ ಈ ನಂಬರ್ ಕಾಲ್ ಮಾಡಿ ನಿಮ್ಮ ಸ್ಲಾಟ್ನ ಬುಕ್ ಮಾಡ್ಕೊಳ್ಳಿ. ಈ ಏರಿಯಾ ಫುಲ್ಲು ಝೀಬ್ರಾಗಳು, ಜಿರಾಫೆಗಳು ಎಲ್ಲ ಇದೆಯಂತೆ. ಪ್ರೈವೇಟ್ ಸಫಾರಿ. ನಾವು ಹೋಗ್ಬಿಟ್ಟು ಇಳಿದ್ಬಿಟ್ಟು ಝೀಬ್ರಾ ಹತ್ರ ಮುಟ್ಕೊಂಡು ಮಾತಾಡ್ಕೊಂಬರ್ಬೋದಂತೆ. ಬನ್ನಿ ಕರ್ಕೊಂಡು ಹೋಗ್ತೀನಿ. ನಾವು ಹುಲಿ ಸಿಂಹಗಳ ಜೊತೆ ಎಲ್ಲ ನಡೆದಾಡ್ಕೊಂಬಂದು ಈಗ ಹುಡ್ಕೊಂಡು ಹೋಗ್ತಾ ಇದ್ದೀವಿ ಸಿಂಹಗಳ್ನ. ಇವ್ರ ಪ್ರೈವೇಟ್ ರಿಸರ್ವಲ್ಲಿ ಈ ಝೀಬ್ರಾಸು, ಹೈನಾಸು, ಆಸ್ಟ್ರಿಚ್ಗಳು ಎಲ್ಲ ಇದೆಯಂತೆ. ಆ ಪ್ರಾಣಿಗಳನ್ನ ಹುಡ್ಕೊಂಡು ಹೋಗ್ತಾ ಇದ್ದೀವಿ ಈಗ. ನೋಡಿ, ಪ್ರೈವೇಟಲ್ಲಿ ಇದ್ದರೆ ನಮ್ಗೆ ಇಷ್ಟ ಬಂದಂಗೆಲ್ಲ ಹೋಗ್ಬೋದು. ರಾತ್ರಿ 7 ಗಂಟೆಗೆ ಹೋಗೋ, 8 ಗಂಟೆಗೆ ಹೋಗೋ, ಹೇಳೋರು ಇರೋಲ್ಲ, ಕೇಳೋರು ಇರೋಲ್ಲ. ದುಡ್ಡು ಎಲ್ಲ ದುಡ್ಡು ಮೇಲೆ. ಅದಕ್ಕೆ 75,000 ಕೊಟ್ಟಿರೋದು. ನಾವ್ 75,000 ಕೊಟ್ರಕ್ಕೆ ನಮ್ಗೆ ಇದೆಲ್ಲ ಮಾಡಕ್ ಬಿಡ್ತಾರೆ ಕಿರಣ. ನೀನು ಒಂದು 75 ಲಕ್ಷ ಕೊಟ್ರೆ ಏನ್ ಮಾಡಕ್ ಬಿಡ್ಬೋದು ಇರ್ಲಿ ಇವರು. ಸಿಂಹನೇ ಹೊಡಿಯಕ್ ಬಿಡ್ತಾರೆ. ಎಕ್ಸಾಕ್ಟ್ಲಿ, ಇದೇ ಸೌತ್ ಆಫ್ರಿಕಾ ನಿಮ್ಗೆ. ಇಲ್ಲಿ ಮುಂದೆ ಕತ್ತೆನಾ ಅದು ಎಲ್ಲ ಇಂಪಲ. ಎಲ್ಲಿ ಕಿರಣ? ಝೀಬ್ರಾ. ಆ್ಯಕ್ಚುಲಿ ಪ್ರಾಣಿಗಳೆಲ್ಲ ಹೆಂಗ್ ಗೊತ್ತಾ ಸ್ಪಾಟ್ ಮಾಡೋದು? 1 ಸೆಕೆಂಡ್ ಅಷ್ಟೇ. ಅಂದರೆ 1 ಸೆಕೆಂಡ್, ಒಂದು 30 ಸೆಕೆಂಡ್ಸು ಹಿಂಗೆ ಹೋಗ್ಬೇಕಾದ್ರೆ ಎಷ್ಟೊಂದು ಪ್ರಾಣಿಗಳು ಇರ್ತವೆ. 30 ಸೆಕೆಂಡ್ ಬಿಟ್ಟು ಹಿಂಗೆ ವಾಪಸ್ ಬಂದರೆ ಆ ಪ್ರಾಣಿಗಳು ತಿರ್ಗಾ ಕಾಣಿಸಲ್ಲ. ಚಿನ್ನು ಸಖತ್ತಾಗಿದೆ ಚಿನ್ನು. ವೈಲ್ಡರ್ ಬಿಸ್ಟ್ ಇವೆಲ್ಲ. ಅದು ಚಿಕ್ಕದ ಪಿಗ್ಗು, ಅದೆಲ್ಲರ ಜೊತೆ ಇರ್ತವೆ. ಬಂದ್ರೆ ತಿನ್ಬಿಡಲ್ವಾ ಸಿಂಹಗಳು ಜಿಂಕೆಗಳನ್ನ? ನಾನ್ ನಿಜವಾಗ್ಲು ದೂರದಿಂದ ನೋಡಿದ್ನಾ, ಜಿಂಕೆ ಅಂತ ಗೊತ್ತಾಗ್ಲಿಲ್ವಾ? ಡಗ್ ಅಂತ ನನಗಿಲ್ಲೇನೆ. ಶಿಷ್ಯ ಹೋಗೋ, ಸಿಂಹ ಬರ್ತವೆ, ಹೋಗೋ. ನೀನ್ ಹೋಗೋ ಅಂತದು. ನೀನಾಗ. ಓ ಕಿರಣ, ಝೀಬ್ರಾ, ಆಸ್ಟ್ರಿಚ್, ವೈಲ್ಡರ್ ಬೀಸ್ಟ್, ಇಂಪಾಲ ಎಲ್ಲವೇ ಗುರು. ಏನು ಒಟ್ಟಿಗೆ ಬಿಟ್ಬಿಟ್ಟು ಚಿನ್ನು, ಅದು ನೀರೇರಿಯಾನಾ? ಅದು ನೀರಿದೆ ಸ್ವಲ್ಪ. ಗೈಡಿಂಗ್ ಕರ್ಕೊಂಬರೋಣ ಬಾ. ಬೇಡ ಬಾಮ್ಮ, ಸುಮ್ಮನೆ ಹೋಗಿ ಆಸ್ಟ್ರಿಚ್ ಹತ್ತಿಡ್ಸ್ಕೊಂಡ್ ಬಂದ್ಬಿಟ್ಟದ. ಆಮೇಲೆ ಅಲ್ವಾ? ಇಲ್ಲ ಬಟ್ ಎಲ್ಲ ಸಾಕಿರವಲ್ಲ ಇವೆಲ್ಲ? ಎಲ್ಲ ಸಾಕಿರವೆ. ಏನ್ 300 ಎಕರೆ ಗುರು. ಪ್ರೈವೇಟ್ ರಿಸರ್ವ್ ಅಲ್ಲಿ ಜಿರಾಫೆ ಎಲ್ಲ ಸಾಕವ್ರ ಇವರು. ಸ್ವಲ್ಪ ಹತ್ರ ಹೋಗು ಚಿನ್ನು. ವಾವ್, ಎಷ್ಟು ಉದ್ದ ಇದೆ ಗುರು. ಒಂದೇ ನಿಂತ್ಕೊಂಡು ತಿಂತಾ ಇತ್ತು. ಏನೇನ್ ಸಾಕವ್ರ ಗುರು ಇವರು. ನಾನು ಎಕ್ಸ್ಪೆಕ್ಟೇ ಮಾಡಿದಿಲ್ಲ ಕಿರಣ, ನಿಜವಾಗ್ಲು. ಒಂದೇ ನಿಂತೈತೆ. ಏನೋ ಶಿಷ್ಯ, ಇಷ್ಟು ಉದ್ದ ಇದೆ ನೋಡಿ ಅದು. ಶಿಷ್ಯ, ನಾವ್ ಅನ್ಕೊಂಡ್ವಿ ಸಂಜೆ ಟೈಮಲ್ಲ ಇನ್ನೂ ಸಕ್ಕದಾಗ ಕಾಣಿಸ್ಬೋದು ಅಂತ. ಬಟ್ ಓಕೆ, ಪರವಾಗಿಲ್ಲ. ಇದೆ ಅಲ್ವಾ, ಕಾಡು ಅಂದ್ಮೇಲೆ ಏನೇ ಪ್ರೈವೇಟ್ ಆಗಿದ್ರು ಕೂಡ ಎಷ್ಟು ದೊಡ್ಡದು, 250 ಎಕರೆ ಇದೆಯಂತೆ. 360 ಎಕರೆ. ಸಾರಿ, 360 ಎಕರೆ. ಎಲ್ಲೆಲ್ಲಿ ತಿರ್ಗಾಡಕ್ ಹೋಗಿದ್ದಾವ ಗೊತ್ತಿಲ್ಲ. ಇವಾಗ ಬನ್ನಿ, ಇವಾಗ ನೈಟ್ ನಮ್ಮ ಕ್ಯಾಂಪ್ ಹತ್ರ ಸಿಂಹಗಳು ಬರ್ತಾವಂತೆ. ಸಿಂಹಗಳು ನೋಡಕ್ ಹೋಗೋಣ. ಏನು ಗೊತ್ತಾ, ಆ್ಯಕ್ಚುಲಿ ದೇವರಾಣೆ ನಂಗೆ ನಂಬಕ್ಕೆ ಅಸಾಧ್ಯ. ನಾವೆಲ್ಲ ಮುಗಿಸ್ಕೊಂಬಂದು ಆ್ಯಕ್ಟಿವಿಟೀಸ್ನ ಇವರೆಲ್ಲ ಹೊಟ್ಟೋಗ್ಬಿಟ್ರು. ಆಮೇಲೆ ನಾವು ಒಂದು ರೌಂಡ್ ಹೋಗಿದ್ವಿ ಅಲ್ವಾ, ಅನಿಮಲ್ಸ್ ನೋಡ್ಕೊಂಬರೋಕ್ಕೆ ಅಂತ.
ಒಬ್ಬ ಗೈಡು 2 ಜನ ಒಂದು ದೊಡ್ಡ ಕಬ್ಬು ಇಷ್ಟೊತ್ತು ಕಬ್ಬನ್ನು ಚಿಕ್ಕದು ಅಲ್ಲ ಮರಿ ಇಷ್ಟೊಂದು ಮರಿನ ಎತ್ಕೊಂಡು ಹೋಗ್ತಾ ಇದ್ರು. ನಾವು ಹೋದ್ವಿ ವಿಡಿಯೋ ಮಾಡೋಕ್ಕೆ ಅಂತ. ಮಾಡ್ಬಿಡಿ ಅಂದ್ಬಿಟ್ರು. ಇಲ್ಲಿ ಇವರು ಸಿಂಹಗಳನ್ನ ಬಿಡ್ತಾರೆ ಬೇಟೆ ಆಡೋಕ್ಕೆ. ಅದಕ್ಕೆ ಏನಂತಾರೆ ಚಿನ್ನು? ಟ್ರೋಫಿ ಹಂಟಿಂಗ್ಗೆ 15 ರಿಂದ 60 ಲಕ್ಷ ರೂಪಾಯಿ. ಇವರು ಸಾಕಿ ಅದು ಹೇಳಿದ್ರಲ್ಲ, ಜೆನೆಟಿಕ್ ಆಗಿ ಮಗು ಮಾಡ್ತಾರೆ ಗೊತ್ತಾ, ಜೆನೆಟಿಕ್ ಆಗಿ ಇವರು ಸಿಂಹಗಳನ್ನ ಮಾಡಿ ಕಳಿಸ್ತಾರೆ. ನನಗೆ ನಿಜವಾಗ್ಲೂ ಬೇಜಾರಾಯಿತು. ಅದು ದಾಡ್ತಾ ಇತ್ತು ಮಗು, ಅದು ಕಬ್ಬು. ಬೇಜಾರಾಯ್ತಾ ಚಿನ್ನು? ನಿಜವಾಗ್ಲೂ ಬೇಜಾರಾಯಿತು. ಏನು ಸತಿ ಸಾವಿತ್ರಿಗಳ ಥರ ಆಡ್ತಿದ್ರು. ಸೀರಿಯಸ್ ಆಗಿ ಚಿನ್ನು, ನಾನು ನಿನ್ಗೆ ಏನು ಹೇಳಿದೆ ಹೇಳು ಸ್ಟಾರ್ಟಿಂಗಲ್ಲೇ? ಸೀರಿಯಸ್ಲಿ ಇಲ್ಲಿ ಈ ಲಾಡ್ಜಲ್ಲಿ ಗೇಮ್ ಹಂಟಿಂಗು ಬಿಡ್ತಾರೆ. ಅದಕ್ಕೆ ಅಷ್ಟೊಂದು ಸಿಂಹಗಳು ಸಾಕಿರೋದು. ನನಗೆ ಏನು ಅನಿಸ್ತು ಅಂದರೆ ಒಂಥರ ಶಾಕ್ ಆಗೋಯ್ತು. ನಾನು ಯಾವುದೋ ನಾಯಿ ಮರಿನಿಗೆ ಎತ್ಕೊಂಡು ಹೋಗ್ತಾ ಇದ್ದಾರೆ ಅಂದ್ಕೊಂಡೆ. ಕಬ್ಬು ನಾನು ಅದೇನು ಮಾಡ್ತಾರೋ ನನಗೆ ಗೊತ್ತಿಲ್ಲ. ಬಟ್ ನಾನು ಅವ್ರನ್ನ ಹಿಡಿಬೇಡಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಟ್ರು. ಸೊ ನಿಜ ಹೇಳ್ತೀನಿ, ದಿಸ್ ಇಸ್ ನಾಟ್ ಅಟ್ ಆಲ್ ಗುಡ್. ನಾವು ಅಂದ್ಕೊಂಡಿದ್ದೆ ಏನೋ ಒಂಥರ ನೋಡು ಎಂಟರ್ಟೈನ್ಮೆಂಟ್ ಪರ್ಪಸ್ಗೋಸ್ಕರ ಅಟ್ಲೀಸ್ಟ್ ತೋರಿಸ್ತಾರೆ ಜನಕ್ಕೆ, ಎಂಟರ್ಟೈನ್ಮೆಂಟ್ ಏನದು ಎಜುಕೇಷನಲ್ ಪರ್ಪಸ್ ಥರ ಅಂತ. ಈ ನನ್ನ ಮಕ್ಕಳು ಏನೇನು ಮಾಡ್ತಾರೆ ದೇವರೇ ಗೊತ್ತಿಲ್ಲ. ಟೈಮ್ ಈಗ ರಾತ್ರಿ 8:30-9 ಗಂಟೆ. ಫುಲ್ ಕಗ್ಗತ್ಲು. ಇಲ್ಲಿ ರಾತ್ರಿ ಹೊತ್ತು ಫುಲ್ಲು ಹುಲಿ ಸಿಂಹಗಳು ಸೌಂಡ್ ಕೇಳಿಸುತ್ತಂತೆ. ಆಮೇಲೆ ಇಲ್ಲಿ ವಾಟರ್ ಹೋಲ್ ಇದೆ, ಅಂದರೆ ನೀರು. ಅಲ್ಲಿಗೆ ಸಿಂಹಗಳು ಬರ್ತಾವಂತೆ ಏನಪ್ಪ ನೀರು ಕುಡಿಯೋಕ್ಕೆ. ಅವಾಗ ಫುಲ್ ಸೌಂಡ್ ಆಗುತ್ತಂತೆ. ಮೊನ್ನೆ ಬಂದಿತ್ತಂತೆ. ಅದಕ್ಕೆ ಇವಾಗ ಕೂತ್ಕೊಂಡು ಕಾಯ್ತಾ ಇದೀನಿ, ಕೇಳಿಸುತ್ತಾ ಸೌಂಡು ಬರ್ತಾವ ಅಂತ ಹೋಗಿ ನೋಡೋಣ ಅಂತ. ಇದೊಂಥರ ಎಕ್ಸ್ಪೀರಿಯೆನ್ಸು. ಇದಕ್ಕೆ ಫೇಮಸ್ಸು. ಸೊ ನಾವು ಕಾಯ್ತಾ ಇದ್ದೀವಿ ಕೂತ್ಕೊಂಡು. ರೂಮ್ ಒಳಗೆ ಹೋಗೇ ಇಲ್ಲ ಬಂದಾಗಿಂದ. ನಾವು ಕೂಡ 30 ಮೀಟರ್ಲು ಇಲ್ಲ ಅಂತ ಕಾಣಿಸ್ತದೆ. ಅಷ್ಟು ಹತ್ರ ಇದೆ ನಮಗಿದು. 30 ಮೀಟ್ರು ಚೂರ ಇಲ್ಲ, ಅಷ್ಟು ಹತ್ರ ಇದೆ. ಇಲ್ಲೇ ಪಕ್ಕದಲ್ಲಿರೋದು ಇದೆ ವಾಟ್ರಲ್ಲು. ಮಾತಾಡ ಗುಡ್ ಮಾರ್ನಿಂಗ್, ಶುಭೋದಯ. ಟೈಮ್ ಈಗ ಬೆಳಗಿನ ಜಾವ 6 ಗಂಟೆ. ಸಿಂಹದ ಗರ್ಜನೆ ಕೇಳಿಸೋಣ ಅಂತ ಬಂದ್ವಿ. ಬನ್ನಿ ನೋಡೋಣ ಕೇಳಿಸುತ್ತಾ ಇಲ್ವೋ ಅಂತ. ಆಶಾ, ಕೇಳಿಸ್ತಾ ಸಿಂಹದ ಗರ್ಜನೆ? ರಾತ್ರಿ ಎಲ್ಲ ನಿದ್ದೆನೆ ಮಾಡಿಲ್ಲ. ಎಷ್ಟು ಚೆನ್ನಾಗಿ ಗರ್ಜನೆ ಮಾಡ್ತಿತ್ತು ಗೊತ್ತಾ. ಪೈಸಾ ವಸೂಲ್ ಅಂತಾರಲ್ಲ, ಫುಲ್ ರಾತ್ರಿ ಸಿಂಹದ ಗರ್ಜನೆ ಕೇಳ್ಕೊಂಡು ಮಲ್ಕೊಂಡಿರಲಿಲ್ಲ, ರಿಲ್ಯಾಕ್ಸ್ ಆಗ್ತಾ ಇದ್ವಿ. ಬೆಳಗಿನ ಜಾವನ ಅಷ್ಟೇ ಇನ್ನೂ ಕಾಯ್ತಾನೇ ಇದೀವಿ. ಸಕ್ಕತ್ತಾಗಿ ಕೇಳಿಸ್ತಾ ಇದೆ. ಮತ್ತೆ ನಿಮ್ಗೂ ಕೂಡ ಒಳ್ಳೊಳ್ಳೆ ಗರ್ಜನೆನ ಸೌಂಡ್ನ ಕ್ಯಾಪ್ಚರ್ ಮಾಡಿದೀವಿ. ಕೇಳಿಸ್ಕೊತಾ ಇದ್ದೀರಾ ಇವಾಗ? ವಾವ್, ನಾವು ಇವ್ರನ್ನ ಕೇಳಿದ್ವಿ ಏನಂತ ಇಷ್ಟೊಂದು ಗಲಾಟೆ ಮಾಡ್ತಾ ಇತ್ತಲ್ಲ ಅಂತ. ಗಲಾಟೆ ಅಲ್ವಂತೆ, ಅದು ಮಧ್ಯರಾತ್ರಿ 36 ಸಿಂಹಗಳಿದೆಯಲ್ಲ, ಒಂದೊಂದು ಸಿಂಹ ಎದ್ದೋಗ್ಬಿಟ್ಟು ಮಲ್ಕೊಳ್ಳೋಕ್ಕೆ, ಬೆಚ್ಚಗೆ ಮಲ್ಕೊಳ್ಳೋಕ್ಕೆ ಒಂದು ಚಿಕ್ಕ ಗೂಡು ಥರ ಮಾಡಿರ್ತಾರಂತೆ. ಬೇರೆ ಗೂಡಲ್ಲಿ ಮಲ್ಕೊಂಡ್ಬಿಡುತ್ತಂತೆ. ಆವಾಗ ಜಗಳ ಆಡವಂತೆ, ನನ್ನ ಮನೆ ಅಂತ ಸಿಂಹಗಳು ಜಗಳ ಆಡ್ತಾವಂತೆ. ನಾಯಿಗಳು ಹೂಳಿಡ್ತಾವಲ್ಲ, ಒಂದು ಹೂಳಿಟ್ರೆ ಎಲ್ಲ ಹೂಳಿಡ್ತಾವಲ್ಲ, ಅದೇ ಥರ ಒಂದೇನಾದ್ರು ಸೌಂಡ್ ಮಾಡಿದ್ರೆ ಎಲ್ಲ ಸಿಂಹನೂ ಸೌಂಡ್ ಮಾಡ್ತಾವಂತೆ. ಚಿನ್ನು, ಯಪ್ಪ ಅಲ್ಲಿ ನೋಡೋ ಚಿನ್ನು ಅದ್ರದ್ದು. ಚಿನ್ನು ಬೊಂಬೆ ಇದ್ದಂಗಿದೆ ಚಿನ್ನು. ತಲೆ ನಿನ್ನ ಹತ್ರ ಬಂತು ನೋಡೋದು. ಹಿಡ್ಕೊಂಬಂದ, 2 ಹಿಡ್ಕೊ. ಸಾಕಾಗಿ ಬಂತು. ಚಿನ್ನ ಹಿಡ್ಕೊ. ಏನು ಮಾಡ್ತದೆ ಶಿಷ್ಯ? ಮನೆಗೆ ಬರ್ತೀವಿ ಹೋಗೋಣ ಇಂಡಿಯಾಗೆ. ಆಫ್ರಿಕಾಯಿಂದ ಬರಲ್ವಾ ಶಾವಲಿ? ನಿಂಗೆ 7 ಮಂತ್ ಅಷ್ಟೇ ನಿನಗೆ. ಕಚ್ಕಿಚ್ಚಿ ಅಣ್ಣ ಆಮೇಲೆ ಕಚ್ಚುತ್ತೆ ಕ್ಯಾಮ್ರಾ ಲೆನ್ಸ್ ಕಣೋ. ಏ ಶಾವ, ಯಪ್ಪ ಸಿಂಹ ಜೊತೆ ಹಿಂಗೆ ಆಟ ಆಡ್ತೀನಿ ಅನ್ಕೊಂಡೇ ಇರಲಿಲ್ಲ ನಾನಂತೂ. ನೋಡು ಇಲ್ಲಿ ಕ್ಯಾಮ್ರಾ ನೋಡು. ಕಪ್ಸ್ ಅಂತ ಪ್ರೂವ್ ಮಾಡ್ಬಿಡ್ತು ಚಿನ್ನು. ಕಚ್ಚೈತೆ. ಚಿಡು ಕಚ್ಚುತ್ತೈತೆ. ನಿಬ್ಬಲ್ ಮಾಡುತ್ತೆ. ನನ್ನ ಹತ್ರ ಏನು ಬೇಕು ಶಿಷ್ಯ? ಮೈಕ್ ಕೊಡಲ್ಲ ನಾನು. ಮೈಕ್ ಕೊಡಲ್ಲ. ಮೈಕ್ ಇಟ್ಕೊತೀನಿ. ಮೈಕ್ ಗೊತ್ತು ನೀವು ಮೈಕಿಗೆ ಬರ್ತಿದ್ಯಾ ಅಂತ. ಅಲ್ಲಿ ನೋಡು, ಅಲ್ಲಿ ಪಿಕ್ಚರ್ ಕಚ್ತಾ ಇದೆ. ಅಲ್ಲಿ ನೋಡ, ಕಚ್ತಾ ಇದೆ. ದಟ್ಸ್ ಮೈ ಪ್ಯಾಂಟ್. ಕಚ್ತಾ ಸಾಕು. ತೀಟೆ ಇದ್ದಾವೆ, ಹೆವಿ ತೀಟೆ ಇದ್ದಾವೆ. ಓ ಮೈ ಗಾಡ್. ಶಿಷ್ಯ ಯಾಕೋ ನಿಂಗೆ ಹಂಗೆ ಆಟ ಮಾಡಬೇಡ ಕೊಡು. ಮಾಡಿಲ್ಲ. ಚಿನ್ನು ಸಿಂಹ ಕೊಡೋದು. ನಿಂಬಸ್
Okay, everyone. ಕಾಲುಷ ನಿಂದು. I'm gonna Hey. pause. ಏಯ್ Please take to the gate. 10 ಜನ ಹೋಗಿದ್ವಿ, 3 ನನ್ನ ಆಶಾ ಹತ್ರನೇ ಬಂದಿದ್ದು. ಫುಲ್ ನನ್ನ ಆಶಾ ಹತ್ರನೇ ಆಟ ಆಡ್ತಿದ್ದು. ನನಗೆ ಕಚ್ಚೆಲ್ಲ ಹಾಕ್ಬಿಟ್ಟು ತೊಡೆ ಎಲ್ಲ. ನೀನು ಬಿಡೋಕ್ಕೆ ರೆಡಿ ಇಲ್ಲ ಅದು. ತೊಡೆ ಎಲ್ಲ ಕಚ್ಚಾಕ್ಬಿಡ್ತು ನಂದು. ಸಖತ್ ಎಕ್ಸ್ಪೀರಿಯನ್ಸ್ ಮಾಡಿದೆ, ಫುಲ್ ಖುಷಿ ಆಯಿತು. ನನಗೂ ಅಷ್ಟೇ. ನಿನಗೆ ಹೆಚ್ಚಿನ ಓ ಮೈ ಗಾಡ್, ಎಂತ ನಾಟಿ ಕಪ್ಸು, ಸಖತ್ ಖುಷಿ ಆಯಿತು ಮಾತ್ರ, ಸಿಕ್ಕಾಪಟ್ಟೆ ಖುಷಿ ಆಯಿತು, ಹೇಳಕ್ಕೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗ್ತಾ ಇಲ್ಲ. ಆ್ಯಕ್ಚುಲಿ ಇಲ್ಲೇನಂದರೆ ಮೇಟ್ ಮಾಡಿಸ್ಬಿಟ್ಟು ಸಿಂಹಗಳ್ನ ಇದು ಮಾಡಲ್ಲ, ಮರಿಗಳು ಬೋಡ್ಸಲ್ಲ. ಒಂಥರ ಡಿಫ್ರೆಂಟ್ ಆರ್ಟಿಫಿಷಿಯಲ್ ಮೆಥಡಲ್ಲಿ ಸಿಂಹಗಳು ಮಾಡ್ತಾರೆ. ಅದು ಎಂತಕ್ಕೆ ಹೇಳಿ, ನಾನು ಹೇಳಿದ್ನಲ್ಲ ಎಂತಕ್ಕೆ ಅಂತ. ಇವಾಗ ಗೈಡ್ ಇದ್ದಾರೆ ಮುಂದೆ, ಅವ್ರ ಮುಂದೆ ಹೇಳೋಕ್ಕಾಗಲ್ಲ, ಅಫೆಂಡ್ ಆಗ್ತಾರೆ. ಮುಂದೆ ಹೋಗ್ತಾ ಹೇಳ್ತೀನಿ ಬನ್ನಿ. ಡೂ ನಾಟ್ ಎಂಟರ್ ಎಕ್ಸ್ಟ್ರೀಮ್ಲಿ ಡೇಂಜರಸ್ ಅನಿಮಲ್ಸ್. ಇನ್ನು ಮನೆ ಮುಂದೆನೂ ಹಾಕಿರ್ತೀವಿ ನಾವು, ನಾಯಿಗಳಿದೆ ಎಚ್ಚರಿಕೆ ಅಂತ. ಓ ಮೈ ಗಾಡ್ ಚಿನ್ನು, ಇಲ್ಲಿರೋ ಪ್ರಾಣಿಗಳೇ ಹುಲಿ ಸಿಂಹಗಳೇ ಬೇರೆ ರೀಸನ್ನು, ಅಲ್ಲಿರೋ ಹುಲಿ ಸಿಂಹಗಳೇ ಬೇರೆ ರೀಸನ್ನು. ಬರೀ ಹುಲಿ ಸಿಂಹ ಮಾತ್ರ ಇಲ್ಲ, ಅಲ್ಲಿಗೆ ನೋಡ್ತಾ ಇತ್ತು ನೋಡಲ್ಲಿರೋದು, ಹಿಂದೆ ನಮ್ಮನ್ನೇ ನೋಡ್ತೈತೆ. ಇದೆಲ್ಲ ಆರ್ಟಿಫಿಷಿಯಲ್ ಆಗಿ ಮಾಡಿರೋದು. ಅಂದರೆ ಇಲ್ಲಿರೋ ಕಬ್ಬುಗಳೆಲ್ಲ ನೀವು ನೋಡಿದಿರಲ್ಲ, ಇವೆಲ್ಲ ಆರ್ಟಿಫಿಷಿಯಲ್ ಆಗಿರೋದು. 11 ವರ್ಷ ಅಂತೆ. 11 ತಿಂಗಳು. ಓ ಅದು ಜೋರಾಗಿ ಕರೆದಿದ್ದು ಸೌಂಡ್ ನೋಡು, ಪಕ್ಕದಲ್ಲೇ ಇರೋ ಕಳಿಸ್ತದೆ. ಇದು ಕಿರ್ಚೋದು 1 ಕಿಲೋಮೀಟರ್ ಕೇಳಿಸುತ್ತಂತ ಆಶಾ. ಇವರಿಬ್ರು ಏನಿದಾರಲ್ಲ ಲಯನಸ್ಸಸ್, ಇದು ಬಂದ್ಬಿಟ್ಟು 11 ತಿಂಗಳಾಗಿದೆ ಅಷ್ಟೇ ಇವಾಗ. ಇಲ್ಲಿ ಅವರು ಇನ್ ಬ್ರೀಡಿಂಗ್ ಮಾಡಲ್ಲ, ಅಂದರೆ ಇದು ಬೇರೆ ಕಡೆಯಿಂದ ತಂದಿರೋ ಲಯನ್ಸ್ಗಳು ಇವರು. ಸೊ ಅವ್ರು ಬೇಕು, ಮಗು ಕಬ್ಬು ಬೇಕು ಅಂದಾಗ ಇವ್ರನ್ನ ಯೂಸ್ ಮಾಡ್ತಾರಂತೆ. 11 ತಿಂಗಳಿಗೆ ಎಷ್ಟು ಆ್ಯಕ್ಟಿವ್ ಆಗಿ ಏನು ಸಾಕೋತಾಗಿ ಕಾಣಿಸ್ತಾ ಇದೆ ನೋಡಿ ಇದು. ಇವ್ರು ಹೇಳ್ತಾರ ಪ್ರಕಾರ ನಂಗೆ ಯಾಕೋ ನಂಬಿಕೆ ಬರ್ತಾ ಇಲ್ಲ, ಇದು ಬೇರೆ ಇಟ್ಕೊಳ್ತಾರೆ ಇದನ್ನ ಸಾಕ್ಬಿಟ್ಟು ಇವ್ರು ಇದನ್ನ ಗೇಮ್ ಹಂಟಿಂಗ್ ಬಿಡ್ತಾರೆ, ಟ್ರೋಫಿ ಹಂಟಿಂಗ್ಗೆ. I heard that like in South Africa the trophy hunting is very famous. Unfortunately, yes, there's a lot of hunting in South Africa. A lot of people breed lions for that. But then it's not ethical. So before this owner, one owner was already using for the hunting, breeding the lions for hunting. Wow. Yes, I missed it. Like I can understand like the game and like the kudus and the impalas and stuff, because their meat is very good. It's very healthy. Because there's not a lot of fat on them. So I understand that hunting. Yeah. But the lions, they just shoot them. Same with the elephants. They shoot them because they want the tusks or they want the trophy or just a picture of that. Just stepping on that one, like yeah. What the hell. ಎಷ್ಟು ಚೆನ್ನಾಗಿದೆ ನೋಡಿ. ಬಟ್ ಇವಾಗ ಇವರು 20 ವರ್ಷದಿಂದ ಇವರು ಪ್ರೀವಿಯಸ್ ಓನರ್ ಇದ್ರಂತೆ. ನಾವೀಗ ಏನು ಬಂದಿದ್ದೀವಲ್ಲ, ಅವ್ರು ಇವಾಗ ಏನು ಮಾಡ್ತಿದ್ರಂತೆ ಅಂದರೆ ಬ್ರೀಡ್ ಮಾಡಿಸಿ ಅಂಟಿಂಗ್ ಬಿಡ್ತಾ ಇದ್ರಂತೆ. ಇವಾಗಲೂ ಎಷ್ಟು ಸತ್ಯನೋ ಎಷ್ಟು ಜನ ಗೊತ್ತಿಲ್ಲ, ಅವ್ರ ಬಾಯಿಂದನೇ ಬಂತದು. ನಾವು ಹೇಳ್ತಾರೆ, ನೀವೇ ಕೇಳಿಸ್ಕೊಂಡ್ರೆ ಹೇಳಿದ್ದು. ಇವಾಗ ನಾವು ಮಾಡ್ತಿಲ್ಲ ಅಂತ ಹೇಳ್ತಾರೆ. ನನಗಂತೂ ನಂಬಿಕೆ ಬರ್ತಾಯಿಲ್ಲ, ಬಿಕಾಸ್ ಇವನ್ನೆಲ್ಲ ಚೆನ್ನಾಗಿ ಸಾಕಿರೋದು ನೋಡಿದ್ರೆ ಇಷ್ಟು ಚೆನ್ನಾಗಿ ಬ್ರೀಡೆಲ್ಲ ಮಾಡಿಸಿ ಅದಕ್ಕೆ ಯೂಸ್ ಮಾಡ್ಕೊಬೋದು. ಬಟ್ ಹೊಟ್ಟೆ ಉರಿಯುತ್ತೆ ಗುರು, ಇಂಥ ಕ್ರೀಚರ್ ಇದು, ಎಷ್ಟು ಚೆನ್ನಾಗಿದೆ. ಇದನ್ನ ಹೆಂಗೆ ಗುರು ಹೊಡಿತಾರೆ. ಪ್ಲೀಸ್ ಅಂಟಿಗೆ ಹೋಗ್ಬೇಡಿ, ಚೆನ್ನಾಗಿರಿ. ಎರಡು 2017ರಲ್ಲಿ ಮೊದಲನೇ ಬಾರಿಗೆ ಈ ನ್ಯಾಷನಲ್ ಪಾರ್ಕಲ್ಲಿ ಇವರು ಆರ್ಟಿಫಿಷಿಯಲ್ ಆಗಿ ಮಗು ಮಾಡೋದನ್ನ, ಅಂದರೆ ಈ ಸಿಂಹಗಳನ್ನ ಮರಿ ಮಾಡೋದನ್ನ ಮಾಡಿದ್ರಂತೆ. ಇಡೀ ಪ್ರಪಂಚದಲ್ಲೇ ಮೊದಲನೇ ಬಾರಿಗೆ. ಅಂದರೆ ಅಮ್ಮಂಗೆ ಯಾವುದು ಸರ್ಜಿ ಇಲ್ದಲೆ, ಸರ್ಜರಿ ಇಲ್ದಲೆ, ಮೇಟಿಂಗ್ ಇಲ್ದಲೆ, ಏನೂ ಇಲ್ದಲೆ ಬೇರೆ ಮೇಲ್ ಸಿಮ್ಮದ್ದು ಸೀಮನ್ ತಗೊಂಡು ಅದಕ್ಕೆ ಇಂಜೆಕ್ಟ್ ಮಾಡಿ ಅದರಿಂದ ಮಗು ಬರೋದು. ಅದರಿಂದ ಬಂದಿರೋದೇ ಈ 4 ಮಕ್ಕಳು. ಆ್ಯಕ್ಚುಲಿ 7 ಮಕ್ಕಳಿದೆ ಅಂತೆ, 4 ಫೀಮೇಲು 3 ಗಂಡು. ಆ 3 ಗಂಡಲ್ಲಿ ನಾವು ವಾಕ್ ಮಾಡಿದ್ವಲ್ಲ, ಅದು ಬಂದು 2 ಗಂಡು ಆರ್ಟಿಫಿಷಿಯಲಾಗಿ ಹುಟ್ಟಿರೋದು. ಮತ್ತು ಇನ್ನೊಂದು ಏನು ಮಾಡಿದ್ರಂತೆ, ಕಾಡಿಗೆ ಬಿಟ್ರಂತೆ. ಸರ್ವೈವ್ ಆಗುತ್ತಾ, ಅದು ಇನ್ಸ್ಟಿಂಕ್ಟ್ಸ್ ಇದೆಯಾ ಹಂಟ್ ಮಾಡೋಕ್ಕೆಲ್ಲ ಅಂತ ಕಾಲರೆಲ್ಲ ಹಾಕಿ ಟ್ರ್ಯಾಕ್ ಮಾಡ್ತಾ ಇರಂತೆ. ತುಂಬ ಚೆನ್ನಾಗಿದೆ ಅಂತೆ, ಸರ್ವೈವ್ ಆಗ್ತಾ ಇದೆಯಂತೆ. ಆದರೆ ರೀಸನ್ ಎಂತ ಕಿರಣ ಮಾಡ್ತಾ ಇರೋದು ಇದನ್ನು? ಈ ರೀಸನ್ ಎಂತಕ್ಕೆ ಮಾಡ್ತಾರೆ ಅಂದರೆ ಪಾಪ್ಯುಲೇಷನ್ ಎಲ್ಲ ಕಮ್ಮಿ ಆಗ್ತಾ ಇದೆಯಲ್ಲ, ಆಮೇಲೆ ಆ ಸ್ಟಾರ್ವಿಂಗ್ಗೆ ಇದರಿಂದ ಸತ್ತೋಗ್ತವೆ. ಈ ಪಾಪ್ಯುಲೇಷನ್ ಜಾಸ್ತಿ ಮಾಡೋಕ್ಕೆ ಈ ರೀಸನಿಂದ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಒಳ್ಳೆಯದೇ ಇದು. ಆಮೇಲೆ ಅದು ನಾನು ಕೇಳಿದೆ, ಇವಾಗ ಇವರು ಓವಿಲೇಟೇ ಆಗಲ್ವಂತೆ ಕಿರಣ. ಹೆಣ್ಸಿಂಹ ಗಂಡು ಸಿಂಹದ ವಾಸನೆ ಬಂದಿಲ್ಲ ಅಂದರೆ ಓವಿಲೇಟೇ ಆಗಲ್ವಂತೆ. ಬಂದರೆ ಮಾತ್ರ ಅಂತ ಓವಿಲೇಟ್ ಆಗೋದು, ಹೀಟಿಗೆ ಬರೋದಂತೆ. ಸೊ ಅದ್ರ ಆ ಗಂಡು ಸಿಂಹ ಇದೆಯಲ್ಲ ಅದಕ್ಕೆ ಎಫೆಕ್ಟ್ ಆಗುತ್ತೆ.
ಸೊ ಸಖತ್ ಸೆನ್ಸ್, ಸ್ಟ್ರಾಂಗ್ ಸ್ಮೆಲ್ ಇರ್ತಂತೆ ಇವುಗಳಿಗೆ, ಹೆಣ್ಣು ಸಿಂಹ ಕೆಳಗೆ ಗಂಡು ಸಿಂಹಗಳಿಗೆ ಇಬ್ರಿಗೂ. ಆಮೇಲೆ ಇಡೀ ಕ್ಯಾಟ್ ಜಾತಿಗಳಲ್ಲಿ ಈ ಸಿಂಹ ಒಂದೇ ಸೋಷಲ್ ಅನಿಮಲು, ಅಂದರೆ ಅದಕ್ಕೆ ಜೊತೆಗೆ ಯಾರು ಇರಲೇಬೇಕು, ಅಕ್ಕ ತಮ್ಮನೋ ಯಾರೋ ಇರಲೇಬೇಕು. ಈ ಚೀತಾ ಆಗಿರ್ಬೋದು, ಲೆಪರ್ಡ್ ಆಗಿರ್ಬೋದು, ಅವಾಗೆಲ್ಲ ಒಬ್ಬೊಬ್ಬರೇ ಇರಬೇಕಂತೆ. ನೋಡಿಲಿ ಎಷ್ಟು ಚೆನ್ನಾಗಿ ಹೋಗಿ ಮಲ್ಕೊತವೆ, ಸಿಂಕ್ರನೈಸಲ್ಲಿ ಮಲ್ಕೊಂಬಿಟ್ಟು ಎಲ್ಲ 3 ಜನ. ಎದುರಿಸ್ತಾ ಇತ್ತು ಇಲ್ಲಿಂದಾನೆ. ನೋಡಿ ಇಲ್ಲಿ ಬನ್ನಿ ತೋರಿಸ್ತೀನಿ. ಈ ಪ್ರಾಣಿನ ಅದು ಅಟ್ಯಾಕ್ ಮಾಡೋಕ್ಕೆ ಆವಾಗಿಂದ ಕಾಯ್ತಾ ಇದೆ. ಇಲ್ಲಿ ಫುಲ್ಲಿ ಕ್ರೋನ್ ಚೀತಾ ಇದೆ, ಅದನ್ನು ಮುಟ್ಟಕ್ಕೆ ಹೋಗ್ತಾ ಇದ್ದೀವಿ. ಸೊ ಗ್ಲಾಸ್ ಗೀಸು ಎಲ್ಲ ತೆಗ್ಸಿದ್ರು. ಸೊ ಮುಟ್ಟಿಸ್ಕೊಂಡ್ರೆ ಮಾತ್ರ ಮುಟ್ಬೋದಂತ, ಇಲ್ಲಾಂದರೆ ಫೋರ್ಸ್ ಮಾಡೋಕ್ಕೆ ಹೋಗ್ಬೇಡಿ ಅಂತ ಹೇಳಿದ್ರು. ಓಕೆ ಅಂತ ಹೇಳಿದ್ವಿ. ಇಲ್ಲಿ ಮಲಗೈತೆ ನೋಡು. ನಮ್ಮ ದೇಶದಲ್ಲಿ ಸಿಗಲ್ಲ ಅಲ್ವಾ ಇದು, ಈ ಚೀತಾ ಸಿಗಲ್ಲ. ನಮ್ಮ ದೇಶದಲ್ಲಿ ಆ್ಯಕ್ಚುಲಿ ಲೆಪರ್ಡ್ ಜಾಸ್ತಿ, ಲೆಪರ್ಡ್ಸ್ ಇಲ್ಲೆಲ್ಲ ಕಮ್ಮಿ. ಅಲ್ಲಿ ಮಲಗೈತೆ ನೋಡಿ ಚಿನ್ನದು. ಈ ಚೀತಾ ನೋಡಿದಾಗ ನನಗೆ ಸೆಡೆಟಿವ್ ಅನಿಸ್ತು. ಆಮೇಲೆ ಇವೆಲ್ಲ ನಮಗೆ ಕಣ್ಣು ಒರ್ಸಕ್ಕೆ ಮಾಡ್ತಾ ಇರೋದು ಅಷ್ಟೇ. ಇವ್ರು ದುಡ್ಡು ಮಾಡೋ ರೀತಿನೇ ಬೇರೆ ರೀತಿ. ಇಲ್ಲಿ ನಾವು ಹೇಳಿಲ್ವಾ, ಇಲ್ಲಿ ಇವ್ರು ದುಡ್ಡು ಮಾಡೋ ರೀತಿನೇ ಬೇರೆ. ಗೇಮ್ ಹಂಟಿಂಗ್ ಇದೆ, ಇಲ್ಲಿ ಇವರು ಲಯನ್ ಹಂಟಿಂಗ್ ಇದೆ. ನೋಡಿ ನಮ್ಮ ಹಿಂದೆ ಹೆಂಗೆ ಮಲ್ಕೊಂಡಿದೆ ಅದು. ಏನೂ ಮಾಡೋಕ್ಕಾಗಲ್ಲ, ಅದು ದುಡ್ಡು ಮಾಡೋರು ಮಾಡ್ತಾನೆ ಇರ್ತಾರೆ. ಸೊ ನಿಮಗೇನು ಅನ್ಸುತ್ತೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ನಾವು ಈ ಸತ್ಯಗಳನ್ನ ತೋರ್ಸೋಕ್ಕೆ ನಿಮಗೆ ಕರ್ಕೊಂಬಂದಿದ್ದು. ದುಡ್ಡು ಎಷ್ಟೇ ಖರ್ಚಾಗಲಿ, ಸೌತ್ ಆಫ್ರಿಕಾದಲ್ಲಿ ಈ ಥರ ನಡೀತಾ ಇದೆ ಕೆಲವೊಂದು ಪಾರ್ಕ್ಗಳಲ್ಲಿ ಅಂತ ತೋರ್ಸೋಕ್ಕೆ ಈ ಸತ್ಯನ ಹೊರ ಜಗತ್ತಿಗೆ, ಪ್ರಪಂಚಕ್ಕೆ ನಾವಿಲ್ಲಿ ಬಂದಿರೋದು. ಅಂದರೆ ನಾವು ಇಷ್ಟು ದಿನ ನಾವು ಪ್ರಾಣಿಗಳನ್ನ ನೋಡಿದ್ವಿ, ಯಾವ ಪ್ರಾಣಿ ಆ್ಯಕ್ಟಿವ್ ಆಗಿತ್ತು, ಯಾವ ಪ್ರಾಣಿ ಸೆಲೆಕ್ಟಿವ್ ಆಗಿತ್ತು ಈಸಿಯಾಗಿ ಕಂಡುಹಿಡಿಬೋದು. ನಾವೇನು ತಡ್ರಲ್ಲ, ಇದು ಪಾಪ ಮಲ್ಕೊಂಡ್ಬಿಟ್ಟಿದೆ. ಬಟ್ ಇವಾಗ ಅವ್ರು ಏನು ಮುಟ್ಸಿದ್ರಲ್ಲ ಚೀತಾನ, ಸ್ವಲ್ಪ ಇಷ್ಟ ಆಗಲಿಲ್ಲ, ತುಂಬ ಬೇಜಾರಾಗೋದು ನನಗೆ. ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಮುಟ್ಟಿಸ್ತಾರೆ ಅಂತ. ನಾನು ಹೇಳಿಲ್ವಾ, ಇದು ಆ್ಯಕ್ಚುಲಿ ಇರೋದೇ ಇದು ಎಕ್ಸ್ಪೀರಿಯೆನ್ಸ್. ಹಂಗೆ ಈ ಪಾರ್ಕ್ ಇರೋದೇ ಹಂಗೆ. ನಾವು ನಿಮ್ಮನ್ನು ಕರ್ಕೊಂಬಂದಿರೋದು ಇದಕ್ಕೆ. ಇದು ನೋಡಿ ಸಿಕ್ಕಾಪಟ್ಟೆ ಬೇಜಾರಾಗೋದು ನನಗೆ. ಇಷ್ಟು ತನಕ ತುಂಬ ಚೆನ್ನಾಗಿತ್ತು, ಖುಷಿಯಾಗಿದೆ. ಹೋಗ್ಲಿ ಬನ್ನಿ, ನಿಮ್ಗೆ ಈ ಸತ್ಯ ಹೇಳೋಕ್ಕೆ ಕರ್ಕೊಂಡ್ಬಂದಿರೋದು. ಹೋಗೋಣ. ಸಿಂಹಗಳ ಜೊತೆ ನಡೆದಾಡ್ಬೇಕಾ, ಚೀತಾಗಳ ಜೊತೆ ಆಟ ಆಡ್ಬೇಕಾ, ಇಲ್ಲ ಮೊಸಳೆಗಳ ಜೊತೆ ಸ್ವಿಮ್ಮಿಂಗ್ ಮಾಡ್ಬೇಕಾ, ಇಲ್ಲ ಆಸ್ಟ್ರಿಚ್ಗಳ ಜೊತೆ ಓಡಾಡ್ಬೇಕಾ, ಈ ತರ ಎಲ್ಲ ಅಡ್ವೆಂಚರಸ್ ಆಕ್ಟಿವಿಟೀಸ್ ಮಾಡ್ಬೇಕು ಅಂದ್ರೆ ನಾವು ಸೌತ್ ಆಫ್ರಿಕಾಗ ಹೋಗ್ಬೇಕು. ಅದಕ್ಕೆ ಇದೇ ನವೆಂಬರ್ 20ನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಸೌತ್ ಆಫ್ರಿಕಾ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದೀವಿ. ನೀವು ಬೆಂಗಳೂರು ಏರ್ಪೋರ್ಟ್ಗೆ ಬ್ಯಾಗ್ ತಗೊಂಡ್ಬಂದ್ರೆ ಸಾಕು, ನಾವು ಸೇಫ್ ಆಗಿ ನಿಮ್ಗೆ 10 ದಿನಗಳ ಕಾಲ ಸೌತ್ ಆಫ್ರಿಕಾ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದೀವಿ. ಬೆಂಗಳೂರು ಅಷ್ಟೇ ಅಲ್ಲ, ನಮ್ಮ ಕನ್ನಡಿಗರು ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಇರ್ಲಿ, ನೀವು ನಮ್ಮ ಈ ಗ್ರೂಪ್ ಟೂರ್ಗೆ ಜಾಯ್ನ್ ಆಗ್ಬೋದು. ಇದೇ ತರ ಫ್ಲೈಟ್ ಹತ್ಕೊಂಡು ನಾವು ನಿಮ್ಗೆ ಸೌತ್ ಆಫ್ರಿಕಾ ಕರ್ಕೊಂಡು ಹೋಗ್ತೀವಿ. ಇದು ಆಲ್ ಇನ್ಕ್ಲೂಸಿವ್ ಮತ್ತೆ ಎಕ್ಸ್ಕ್ಲೂಸಿವ್ ಗ್ರೂಪ್ ಟ್ರಿಪ್. ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬಕ್ಕೆ ಮಾತ್ರ. ಬೇಗ ಈ ಕೆಳಗಡೆ ನಂಬರ್ಗೆ ಫೋನ್ ಇಲ್ಲ ವಾಟ್ಸ್ಆಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಜೊತೆ ಮಾತಾಡಿ ನಿಮ್ಮ ಸ್ಲಾಟ್ ನ ಬುಕ್ ಮಾಡ್ಕೊಳ್ಳಿ. ಯಾಕಂದ್ರೆ ಇದು ಲಿಮಿಟೆಡ್ ಸೀಟ್ಸ್ ಮಾತ್ರ, ಎಕ್ಸ್ಕ್ಲೂಸಿವ್ ಗ್ರೂಪ್ ಟೂರ್ ಟು ಸೌತ್ ಆಫ್ರಿಕಾ. ಮೋಸ್ಟ್ ಖತರ್ನಾಕ್ ಪ್ರಾಣಿಗಳು ಅಂದ್ರೆ ಐನಾಗಳೇ. ಚೆನ್ನಾಗಿದೆಯಲ್ಲ ನೋಡಕ್ಕೆ. ಅಂದ್ರೆ ಹೆಂಗೈತ್ ನೋಡಿ ಚಿನ್ನು, ಇದು ಅಗ್ಲಿಯೆಸ್ಟ್ ಅನಿಮಲ್. ಚೆನ್ನಾಗಿ ಸ್ನಾನ ಮಾಡಿಸಿ ನೋಡ್ಕೊಂಡ್ರೆ ಗಬ್ಬಾಗಿದೆಯಲ್ಲೋ. ಒನ್ ಆಫ್ ದ ಡೇಂಜರಸ್ ಅನಿಮಲ್ ಅಂತ ಹೇಳ್ಬೋದು. ಏನಕ್ಕೆ ಅಂದರೆ ಒಂದು ಪ್ರಾಣಿ ಸತ್ತೋದಾದ್ಮೇಲೆ ಅದ್ರ ಏನೇನಿರುತ್ತೆ ಗೊತ್ತಾ, ಮೂಳೆಯಿಂದ ಹಿಡ್ದು ಆ ಪ್ರಾಣಿ ಹಲ್ಲು ಇದು ತಿನ್ನುತ್ತಂತೆ. ಆಮೇಲೆ ಇದಕ್ಕೆ ಯಾವುದೇ ಕಾಯಿಲೆ ಬರಲ್ವಂತೆ. ಕಂಟಾಮಿನೇಟೆಡ್ ನೀರು ಅಂದರೆ ಗಲೀಜ್ ನೀರು ಕುಡಿಯುತ್ತಂತೆ, ಏನು ಬೇಕಾದ್ರೂ ಮಾಡುತ್ತಂತೆ. ಇದಕ್ಕೊಂದು ಕಾಯಿಲೆ ಬರಲ್ಲ, ಟಿಕ್ಸ್ ಬರಲ್ಲ, ಅಂದರೆ ಉಣ್ಣು ಬರುತ್ತಲ್ಲ ಅದು ಉಣ್ಣು ಬರಲ್ಲ. ಈ ಥರ ಭಯಾನಕ ಪ್ರಾಣಿಗಳು ಇದು ಹೈನಾಸು. ಏನು ಬೇಕಾದ್ರೂ ತಿಂದುಬಿಟ್ಟು ಕರಗಿಸ್ಕೊಳ್ಳೋ ಶಕ್ತಿ ಇದೆ. ಇದನ್ನು ಯೂಶ್ವಲಿ ಏನಂತಾರೆ, ಒಂದು ಕಾಡಲ್ಲಿದ್ದರೆ ಇದನ್ನು ಕ್ಲೀನಪ್ ಅನಿಮಲ್ ಅಂತಾರಂತೆ. ಏನಕ್ಕೆ ಅಂದರೆ ಪ್ರಾಣಿಗಳು ಅಲ್ಲಿ ಇಲ್ಲಿ ಏನಾದ್ರು ಬಿದ್ದೋಗ್ಬಿಟ್ಟಿದ್ರೆ ಇವೆಲ್ಲ ತಿನ್ಕೊಂಬರ್ತಾವಂತೆ, ಫುಲ್ಲು ಕ್ಲೀನಪ್ ಮಾಡ್ತಾವಂತೆ. ಒಂದು ನೀರಲ್ಲಿದ್ದರೆ ಅಲ್ಲೇ ಉಚ್ಚೆ ಮಾಡ್ತಾವಂತೆ, ಆಯಿತಾ. ಅಲ್ಲೇ ಇದ್ರದ್ದು ಬೇರೆ ಕಡೆ ಕತ್ಕೊಂಬಂದಿರೋ ಮಾಂಸನ ಅಲ್ಲೇ ಹಾಕುತ್ತಂತೆ, ಅದೇ ನೀರು ಕುಡಿಯುತ್ತಂತೆ, ಅಲ್ಲೇ ಉಚ್ಚೆ ಮಾಡುತ್ತಂತೆ. ಏನು ಕಾಯಿಲೆನೇ ಬರಲ್ವಂತೆ. ಅಯ್ಯೋ ದೇವ್ರೆ, ನೋಡ್ತಾರೆ ನೋಡಿ, ಹಿಂಗೆ ನೋಡ್ತಾ ಇತ್ತೆ, ಒಂಡ್ರಗಣ್ಣಲ್ಲಿ ನೋಡ್ತಾ ಇತ್ತೆ. ನಗು ಮಾತ್ರ ಭಯಾನಕವಾಗಿ ಅಂತ. ಸೊ ನಾವೊಂದು ಐನ ಒಂದು ಪ್ರಾಣಿ ಅಂತ ಹೇಳ್ತಾ ಇದ್ದೀವಿ. ಈ ಪ್ರಾಣಿ ಇರಲಿಲ್ಲ ಅಂತಿದ್ರೆ ವೈಲ್ಡಲ್ಲಿ ಯಾವುದೇ ಪ್ರಾಣಿ ಕೂಡ ಇರೋಕ್ಕೆ ಸಾಧ್ಯ ಇಲ್ವಂತೆ. ಯಾಕಂದರೆ ಒಂದು ಪ್ರಾಣಿ ಸತ್ತಾದ್ಮೇಲೆ ಒಂದು ಹುಳ ಬರುತ್ತೆ, ರೋಗ ಹರಡುತ್ತೆ. ಆ ರೋಗ ಹರಡೋಕ್ಕೆ ಬಿಡಲ್ವಂತೆ, ತಿಂದು ದಬಾಕ್ಬಿಡ್ತಾವಂತೆ ಎಲ್ಲನೂ ಬಿಟ್ಟಿರೋದಲ್ಲ. ಸೊ ಹೈನಾಸ್ ಬಗ್ಗೆ ನಾವೇನೋ ಅಂದ್ಕೊಂಡಿದ್ವಿ,
ಸೊ ಈ ಥರ ನಾನು ಐನಾ ಬಗ್ಗೆ ತಿಳ್ಕೊಂಡು ತುಂಬ ಖುಷಿ ಆಯ್ತಪ್ಪ. ಐನಾ ಹೆಂಗಪ್ಪ ಅಂದರೆ ನ್ಯಾಚುರಲ್ ಹಂಟರ್ಸ್ ಅಂತೆ, ಲಯನ್ಗಿಂತ ಚೆನ್ನಾಗಿ ಹಂಟ್ ಮಾಡ್ತಾವಂತೆ ಇದು. ಆಮೇಲೆ ಲಯನ್ ನಾವು ಅನ್ಕೋತೀವಿ ಇವ್ರು ಐನಾಸ್ ಹೋಗ್ಬಿಟ್ಟು ಲಯನ್ ಫುಡ್ನ ಕಿತ್ಕೊಂಡ್ಬರ್ತವೆ ಅಂತಾರ, ಲಯನ್ಸ್ ಕೂಡ ಕದೀತಾರಂತೆ ಐನಾಸ್ ಹತ್ರ. ಸೊ ಸಿಕ್ಕಾಪಟ್ಟೆ ಹಂಟಿಂಗ್ ಸ್ಕಿಲ್ಸ್ ಇರ್ತಾವಂತ. ಆಮೇಲೆ ಸ್ಕ್ಯಾವೆಂಜರ್ಸ್ ಏನಿದ್ರು ಬಿಡಲ್ಲ, ಎಲ್ಲ ತಿಂದು ಉಡ್ಸಾಕತ್ತಿದ್ದು. ಎಂತಕ್ಕಂತ ಹಂಗೆ ಓಡಾಡ್ತಾ ಇರೋದು? ಸ್ಟ್ರೆಸ್ ಆಗಿದೆ ಅಂತೆ, ಹೊಸದಾಗಿ ಬಂದಿದೆ ಅಂತೆ. ಇದೆಲ್ಲ ಕರ್ಕೊಂಬಂದು ಇಟ್ಕೊಂಡಿರೋದ್ರೆ ಇಮ್ಯೂನ್ ಸಿಸ್ಟಮ್ ತುಂಬ ಜಾಸ್ತಿ ಇರ್ತಂತೆ. ಹೆಂಗೆ ಇಮ್ಯೂನ್ ಸಿಸ್ಟಮ್ ಬರೋಕ್ಕೆ ಸಾಧ್ಯ, ಬೇರೆ ಕಡೆಯಿಂದ ಅದು ರೋಗಗಳು ಹರಡಲ್ವಾ ಅಂತ ರಿಸರ್ಚ್ ಪರ್ಪಸ್ಗೋಸ್ಕರ ತೊಗೊಂಬಂದು ಇಟ್ಕೊಂಡಿದ್ದಾರೆ ಅಂತ ಇದನ್ನು. ಸೊ ಹೊಸದಾಗಿ ಬಂದಿರೋದ್ರೆ ಸ್ವಲ್ಪ ಸ್ಟ್ರೆಸ್ ಆಗುತ್ತೆ, ಮತ್ತು ನಗುತ್ತೆ ಗೊತ್ತಾ ಐನಾಸ್ ಅಂತ, ಅದು ಸ್ಟ್ರೆಸ್ ಆದಾಗ ಅಂತ ನಗದದು. ವಿಲ್ಲಿ ಆ್ಯಂಡ್ ಜಿಲ್ ಜೇಕಾಬ್ಸ್ ಇಬ್ಬರು 360 ಎಕರೆ ಇವರಿಗಳು ಓನರ್ಸು, ಇಬ್ಬರು ಮಕ್ಕಳಂತ ಇವ್ರಿಗೆ. 2006 ಓನರ್ ಆಗಿದ್ದವರು. ಈ ಸೆಂಟ್ರಲ್ಲಿ ಮೆಡಿಕಲ್ ಕ್ಲಿನಿಕ್ ಎಲ್ಲ ಇಟ್ಟಿದ್ದಾರೆ. ಸೊ ಫೀಮೇಲ್ ಅನಲೈಸ್ ಮಾಡೋಕ್ಕೆ ಎಲ್ಲ ಕರೆಂಟಾಗಿ ಆಗ್ತಿದೆಯಾ ಅಂತೆಲ್ಲ. ಒಂದು ಲಯನ್ ಸ್ಪರ್ಮ್ನ 800 ವರ್ಷ ಸ್ಟೋರ್ ಮಾಡ್ಬೋದಂತೆ. 800 ವರ್ಷ ಸ್ಟೋರ್ ಮಾಡೋದು ಲಯನ್ಸ್ದು. ಸೊ ಇಲ್ಲಿ ಅದನ್ನು ಸ್ಟೋರ್ ಮಾಡಿ ಇಟ್ಕೊಂಡಿದ್ದಾರಂತೆ ಅವರು. ಮುಂದೆ ರೀಜನ್ರೇಟ್ ಮಾಡಬೇಕು ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಲಯನ್ ಪಾಪ್ಯುಲೇಷನ್ ಹಾಳಾಗೋಯ್ತು, ಏನೋ ಆಗೋಯ್ತು, ಅರ್ಥಕ್ವೇಕ್ ಬಂದ್ಬಿಡ್ತು, ಏನೋ ಆಯಿತು, 800 ವರ್ಷಗಳ ಕಾಲ ಲಯನ್ ಸ್ಪರ್ಮ್ನ ಸ್ಟೋರ್ ಮಾಡಿಕೊಂಡು ಇದು ಮಾಡ್ತಾರೆ. ಸೊ 2 ಸಿಮ್ಮಿನಿ ಕೊಟ್ಬಿಟ್ಟಿದ್ದಾರೆ ಒಂದು ಸಿಂಹಕ್ಕೆ ಇಲ್ಲಿ. ಓ ಎಲ್ಲನೂ ಸ್ಟಾರ್ಟ್ ಮಾಡ್ಕೊಂಬಿಟ್ಟ ಚಿನ್ನು, ಒಂದು ಸ್ಟಾರ್ಟ್ ಮಾಡಿದ್ಕೆ ಅಲ್ವಾ? ಇದು ಲಯನ್ ಮಾತ್ರ, ಸಿಮಿಣಿ ಸುಮ್ಮನೆ ಸಿಮ್ಮಿನಿ ದಬ್ಬಾಕ ಮಲ್ಕೊಂಬಿಟ್ಟೈತೆ ನೋಡಲ್ಲಿ. ಒಂದೇ ಕೈ ಇರೋದು ಅದಕ್ಕೆ, ಒಂದೇ ಕಾಲು. ಪರ್ ಮಾಡ್ತವೆ, ಮತ್ತು ಒಂದು ಕೈ ಹಿಂಗೆ ಉಚ್ಕೊಂಡು ತಿರುಗಾಡ್ತವೆ ನೋಡೋದು. ಅದೇ ಮಾಡ್ತಿರೋದು ಅದು ನೋಡಲ್ಲಿ ಪರ್ರಿಂಗ್. ಅದು ಒಂದು ಕಾಲಿಲ್ಲ ಪಾಪ, ಜಗಳ ಆಡ್ಕೊಂಡು ಕಾಲು ಕಟ್ ಮಾಡ್ಕೊಂಡ್ಬಿಟ್ಟಂತೆ.